ಮಯ್ಯಾವೇಯ ಮನೋ ಯೇ ಮಾಂ ಮಯ್ಯಾವೇವ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಮಾಯೋಪೇತಸ್ತೆ ಶ್ರದ್ಧಾಯ ಪರಮಾಯೋಪೇತಸ್ತೆ ಮೇ ಯುಕ್ತ ತಮೋ ಮತಃ ಮೇ ಯುಕ್ತ ತಮೋ ಮತಃ ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಮಯಿ ಅವ್ಯಯ ಮನೋ ಯೇ ಮಾಂ ಮಯಿ ಅವ್ಯಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಯಾ ಉಪಸ್ಥಾಃ ಶ್ರದ್ಧಾಯ ಪರಯ ಉಪಸ್ಥಾಃ ತೇ ಮೇ ಯುಕ್ತ ತಮೋ ಮತಃ ತೇ ಮೇ ಯುಕ್ತ ತಮೋ ಮತಃ ದೇವೋತ್ತಮ ಪರಮ ಪುರುಷನು ದೇವೋತ್ತಮ ಪರಮ ಪುರುಷನು ಹೀಗೆಂದನು ಯಾರು ಯಾರು ನನ್ನ ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಭಾಗವತ ಅಭಯಚರಣರಿಂದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವಾಗಿ ಕೃಷ್ಣನು ಈ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವಾತನು ಕೃಷ್ಣನು ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾ ಭಕ್ತಿಯಿಂದ ಆತನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನೆಂದು ಪರಿಗಣಿಸಬೇಕು. ಇಂತಹ ಕೃಷ್ಣ ಪ್ರಜ್ಞೆಯ ಸ್ಥಿತಿಯಲ್ಲಿರುವವನಿಗೆ ಐಕ ಚಟುವಟಿಕೆಗಳೇ ಇಲ್ಲ, ಏಕೆಂದರೆ ಅವನು ಮಾಡುವುದೆಲ್ಲ ಕೃಷ್ಣನಿಗಾಗಿ. ಪರಿಶುದ್ಧ ಭಕ್ತನು ಸದಾ ಕೆಲಸಗಳಲ್ಲಿ ನಿರತನಾಗಿರುತ್ತಾನೆ. ಕೆಲವೊಮ್ಮೆ ಅವನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯದಲ್ಲಿ ಕೇಳುತ್ತಾನೆ ಮತ್ತು ಪುಸ್ತಕಗಳನ್ನು ಓದುತ್ತಾನೆ. ಕೆಲವೊಮ್ಮೆ ನೈವೇದ್ಯಕ್ಕಾಗಿ ಅಡುಗೆ ಮಾಡುತ್ತಾನೆ ಅಥವಾ ಕೃಷ್ಣನಿಗಾಗಿ ಏನೇನೋ ಕೊಳ್ಳಲು ಅಂಗಡಿಗೆ ಹೋಗುತ್ತಾನೆ. ಅಥವಾ ಕೆಲವೊಮ್ಮೆ ದೇವಸ್ಥಾನವನ್ನು ಸ್ವಚ್ಛ ಮಾಡುತ್ತಾನೆ ಅಥವಾ ಪಾತ್ರೆಗಳನ್ನು ಸ್ವಚ್ಛ ಮಾಡುತ್ತಾನೆ. ಅವನು ಏನೇ ಮಾಡಲಿ ತನ್ನ ಚಟುವಟಿಕೆಗಳನ್ನು ಕೃಷ್ಣನಿಗೆ ಸಮರ್ಪಿಸದೆ ಒಂದೇ ಕ್ಷಣವೂ ನಡೆಯುವುದಿಲ್ಲ. ಇಂತಹ ಕ್ರಿಯೆ ಪೂರ್ಣ ಸಮಾಧಿ ಸ್ಥಿತಿಯಲ್ಲಿರುತ್ತದೆ. ಓಂ ಜ್ಞಾನಂ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯೋ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ತದಾಮಯಂ ದದಾತಿ ಸ್ವಪದಾನ್ವಿತಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀಶಾಖಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಓಕೆ, ಹರೇ ಕೃಷ್ಣ. ಸೊ ಇವತ್ತೆಲ್ಲ ಬೆಳಿಗ್ಗೆ ತುಂಬಾ ಸೇವೆ ಮಾಡಿದ್ದಾರೆ ಭಕ್ತರೆಲ್ಲ. ಓಕೆ, ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕ ಹಾಗೂ ಅಲೌಕಿಕ ಶ್ರದ್ಧೆಯನ್ನು ನನ್ನಲ್ಲಿ ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವನನ್ನು ಅತ್ಯಂತ ಪರಿಪೂರ್ಣರೆಂದು ಭಾವಿಸುತ್ತೇನೆ. ಓಕೆ, ಭಗವಂತನಿಗೆ ರೂಪ ಇದೆ ಅಂತ ಒಪ್ಕೊಳ್ತಾರೆ ಎಲ್ಲ ಭಕ್ತರು. ಇಲ್ಲಾಂದ್ರೆ ನಾವು ವಿಗ್ರಹಾರಾಧನೆ ಮಾಡ್ತಾ ಇರೋದಕ್ಕೆ ಏನು ಸಹ ಬೆಲೆ ಇದೆ ಅಲ್ಲ. ಭಗವಂತ ಸ್ವಯಂ ಇದ್ದಾನೆ. ಓಕೆ, ನಾವು ಅವನಿಗೆ ಏನ್ ಮಾಡ್ತಾ ಇದೀವಿ? ನೈವೇದ್ಯ ಕೊಡ್ತಾ ಇದೀವಿ, ಪೂಜೆ ಮಾಡ್ತಾ ಇದೀವಿ, ಅಲಂಕಾರ ಮಾಡ್ತಾ ಇದೀವಿ. ನೀವು ಇದನ್ನೆಲ್ಲ ಮಾಡ್ತಾ ಎಲ್ಲ ನಿರಾಕಾರ ತತ್ವದಲ್ಲಿದ್ರೆ
ಇದರಿಂದ ಏನೂ ಸಹ ಪ್ರಯೋಜನ ಇಲ್ಲ. ಭಕ್ತಿಲಿ ಒಂದು ನೀವಿನ್ನೂ ಸಹ ಭಕ್ತಿಲಿ ಆಚಾರ್ಯರು ಹೇಳ್ತಾರೆ, ಒಂದು ಬಿಲ್ಡಿಂಗ್ ಹತ್ಬೇಕು ಅಂದ್ರೆ ಲಿಫ್ಟು ಹಾಕಿರ್ತಾರೆ, ಇನ್ನೊಂದು ಬಂದು ಮಾಡಿ ಒಂದು ಸ್ಟೇರ್ ಕೇಸು ಹಾಕಿರ್ತಾರೆ. ಯಾವ್ದ್ರಲ್ಲಿ ಬೇಗ ಹೋಗ್ಬೋದು? ಲಿಫ್ಟಲ್ಲಿ ಬೇಗ ಹೋಗ್ಬೋದು. ಸೊ ಈ ನಿರಾಕಾರ ಲಿಫ್ಟಲ್ಲಿ ಬಂದು ಹೋಗೋದನ್ನ ಬಂದು ಭಕ್ತಿಗೆ ಹೋಲಿಸಿದ್ದಾರೆ. ಭಗವಂತನ ನಾವೇನ್ ಮಾಡ್ತಾ ಇದೀವಿ, ಭಕ್ತಿ ಲಿಫ್ಟಲ್ಲಿ ಹೋದಂಗೆ ಲೆಕ್ಕ ಇಲ್ಲ ಪ್ರಭು. ನಾವು ನಿಧಾನಕ್ಕೆ ಬರ್ತೀವಿ ಅಂದ್ರೆ ಸೊ ಅದು ನಿಧಾನಕ್ಕೆ ಒಂದೊಂದ ಮೇಲೆ ಒಂದು ನಿರಾಕಾರವಾದ ಸಕಾರ ರೂಪ ಬರೋಷ್ಟರಲ್ಲಿ ಎಷ್ಟು ಜನ್ಮಗಳು ಬೇಕೋ ಗೊತ್ತಿದೆ. ಓಕೆ, ಸೊ ಹೀಗೆ ನಿರಾಕಾರದಲ್ಲಿ ಆಕಾರ ಇಲ್ಲ. ಅವರು ಬಂದು ಬ್ರಹ್ಮ ಜ್ಯೋತಿನ ಆರಾಧನೆ ಮಾಡ್ತಾರೆ. ನೋಡ್ಬೋದು ಬ್ರಹ್ಮಕುಮಾರಿ ಅವರೆಲ್ಲ ಒಂದೇ ಬೆಳಕಿನ ಕ್ಯಾಂಡಲ್ ಹಚ್ಚಿಸ್ಕೊಳ್ತಾರೆ, ನೋಡ್ತಾನೆ ಇರ್ತಾರೆ. ಓಕೆ, ನಿಮ್ಮನ್ನು ಸಹ ಒಂದು ರೂಮಲ್ಲಿ ಕೂಡಿಟ್ಬಿಟ್ಟು ನಿಮ್ಮನ್ನು ಬಿಟ್ಬಿಟ್ರೆ ಚಟುವಟಿಕೆ ಇಲ್ದಲೆ ಆನಂದ ಅನ್ನೋದು ಬರೋದು. ಭಗವಂತನ ಭಕ್ತಿಲಿ ಬಂದು ಚಟುವಟಿಕೆಗಳಿದೆ. ಅವನಿಗೋಸ್ಕರ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಇಲ್ಲಿ ದೇವಸ್ಥಾನ ಕಸ ಗುಡಿಸ್ತೀವಿ, ಗಾರೆ ಕೆಲಸನೂ ಮಾಡ್ತೀವಿ. ಓಕೆ, ಇಲ್ಲಿ ಪ್ರಸಾದನೂ ಸಹ ಮಾಡ್ತೀವಿ. ಭಗವಂತ ಇದ್ದಾನೆ, ಭಗವಂತನ ಚೆನ್ನಾಗಿ ನೋಡ್ಕೋಬೇಕು, ಈ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲರೂ ಸಹ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಒಂದೇ ಜಾಗದಲ್ಲಿ ಏನ್ ಮಾಡ್ತಾರೆ, ಬೆಳಕಿನಲ್ಲಿ ಅವರು ಲೀನ ಆಗೋದಕ್ಕೆ ಬಂದು ಪ್ರಯತ್ನ ಮಾಡ್ತಾರೆ. ಭಗವಂತನ ಬಂದು ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಏನಂತ ಕರೀತಾರೆ? ಸಚ್ಚಿದಾನಂದ ವಿಗ್ರಹ. ಭಗವಂತ ಶಾಶ್ವತವಾದ ಜ್ಞಾನಪೂರ್ಣವಾದ ಆನಂದಪೂರ್ಣವಾದ ವ್ಯಕ್ತಿ. ಇಲ್ಲಿ ಬಂದು ಬ್ರಹ್ಮ ಒಂದು ನಿರಾಕಾರವಾದದಲ್ಲಿ ಏನಾಗುತ್ತೆ, ಶಾಶ್ವತವಾಗಿರ್ತಾರೆ ಅಷ್ಟೇ. ಆನಂದ ಇಲ್ಲ, ಚಟುವಟಿಕೆ ಇಲ್ಲ. ಸತ್ ಅಂದ್ರೆ ಜ್ಞಾನ, ಸೊ ಚಿತ್ ಅಂದ್ರೆ ಜ್ಞಾನ. ಸಚ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಸಂತೋಷ. ಓಕೆ, ಇಲ್ಲಿ ಬಂದು ಅವರು ಶಾಶ್ವತವಾಗಿರ್ತಾರೆ ಹೊರತು ಅಲ್ಲಿ ಆನಂದ ಇಲ್ಲ, ಮತ್ತೇನಿಲ್ಲ, ಜ್ಞಾನನೂ ಸಹ ಇಲ್ಲ. ಅವ್ರ ಜ್ಞಾನನೂ ಸಹ ಪಡೆದಕ್ಕೆ ಇಷ್ಟಪಡೋದ್ರೆ ಯಾವಾಗ ಸಹ ಧ್ಯಾನಪೂರ್ವಕವಾಗಿ ಕುತ್ಕೊಳ್ಳೋದು. ಎಷ್ಟೊತ್ತು ಅಂತ ನಾವು ಕುತ್ಕೊಳ್ಳೋಕ್ಕಾಗುತ್ತೆ. ಓಕೆ, ಮತ್ತೆ ಈ ಕಲಿಯುಗದಲ್ಲಿ ಏನು, ಕೃತತ್ವ ದಯಾಯಿತ ವಿಷ್ಣು ತ್ರೇತು ವೈದಿತು ಮಗೈ ದ್ವಾಪರ ಪರಿಚಯ ಕಲತದ ಹರಿಕೀರ್ತನ. ಈ ಕೃತಯುಗ ಸತ್ಯುಗದಲ್ಲಿ ನಾವು ತಪಸ್ ಮಾಡ್ತಾರೆ. ಅದು ಸತ್ಯುಗಕ್ಕೆ, ಈ ಯುಗಕ್ಕಲ್ಲ. ಸೊ ಕೃತತ್ವ ಧ್ಯಾಯಿತ ವಿಷ್ಣು ತ್ರೇತೋ ಯಜಿತೋ ಮಗೈ. ಸೊ ಯಜ್ಞ ಯಾಗಾದಿಗಳನ್ನ ಬಂದು ತ್ರೇತಾಯುಗದಲ್ಲಿ ಮಾಡ್ತಾರೆ. ದ್ವಾಪರ ಪರಿಚರ್ಯ, ದ್ವಾಪರ ಯುಗದಲ್ಲಿ ಏನ್ ಮಾಡ್ತಾ ಇದ್ರು, ವಯಸ್ಸಾಯ್ತು ಅಂದ್ರೆ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಮಾಡ್ತಾ ದೇಹತ್ಯಾಗ ಮಾಡೋದು. ಕಲತದ ಹರಿಕೀರ್ತನೆ. ಈ ಕಲಿಯುಗದಲ್ಲಿ ಏನ್ ಮಾಡ್ಬೇಕು, ಬಂದು ನಾವು ಹರಿನಾಮ ಸಂಕೀರ್ತನೆ ಮಾಡೋದು, ಶಾಸ್ತ್ರಗಳಿದೆ. ಓಕೆ, ಅದರಿಂದ ಈ ಕಲಿಯುಗದಲ್ಲಿ ನಾವು ಯಾರು ಸಹ ಧ್ಯಾನ ಮಾಡೋದಕ್ಕೆ ನಮಗೆ ಅಷ್ಟು, ಸತ್ಯಯುಗದಲ್ಲಿ ಎಷ್ಟು ಲಕ್ಷ ವರ್ಷ ಬದುಕ್ತಾ ಇದ್ರು, 1 ಲಕ್ಷ ವರ್ಷಗಳ ಕಾಲ ಬದುಕ್ತಾರೆ. ಆಯುಷ್ಯ ನಮಗೆ ಅಷ್ಟು ದಿನ ನಾವು ಬದುಕೋಕ್ಕೂ ಸಾಧ್ಯ ಇಲ್ಲ. ತ್ರೇತಯುಗದಲ್ಲಿ 10,000 ವರ್ಷಗಳ ಕಾಲ ಬದುಕ್ತಾರೆ. ಅವರೆಲ್ಲ ಯಜ್ಞನೆಲ್ಲ ಮಾಡ್ತಾರೆ. ಯಜ್ಞ ಅಂದ್ರೇನು, 4 ಜನ ಪುರೋಹಿತರಿರ್ಬೇಕು. ಒಬ್ರು ದೇವತೆಗಳನ್ನ ಕರಿಬೇಕು, ಇನ್ನೊಬ್ರು ದೇವತೆಗಳನ್ನ ಹೊಗಳಬೇಕು, ಇನ್ನೊಬ್ರು ಬಂದು ದೇವತೆಗಳಿಗೆ ಬಂದು ನೈವೇದ್ಯ ಕೊಡಬೇಕು. ಇವ್ರು 3 ಜನನು ಸರಿಯಾಗಿ ಮಾಡ್ತಾ ಇದಾರ ಅಂತ ಇನ್ನೊಬ್ರು ಪುರೋಹಿತರು ನೋಡ್ಬೇಕು. ಇವಾಗ ಒಬ್ಬರೇ ಪುರೋಹಿತರು ಬರ್ತಾರೆ, ಎಲ್ಲ ಹೇಳ್ತಾರೆ, ಎಲ್ಲ ಹೋಗ್ತಾರೆ. ಓಕೆ, ಈ ಕಲಿಯುಗದಲ್ಲಿ ಬಂದು ಆ ರೀತಿ ನಾವು ಅಗ್ನಿ ಇನ್ನೂ ಸಹ ನಾವು ಸೇವೆ ಮಾಡೋಕ್ಕಾಗಲ್ಲ. ಅಗ್ನಿಹೋತ್ರ ಮಂತ್ರ ಹೇಳಿದ ತಕ್ಷಣ ಏನ್ ಬರ್ತಾ ಇತ್ತು, ಅಗ್ನಿ ಬರ್ತಾ ಇತ್ತು. ಈ ಕಲಿಯುಗದಲ್ಲಿ ಕರ್ಪೂರ ಹಚ್ಚೋದ್ರೂ ಸಹ ಅಗ್ನಿ ಹಚ್ಚೋದು ಕಷ್ಟ. ಇನ್ನೊಂದು 4 ಹಾಕಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಲ್ಲ ಅಂತ ಏನ್ ಮಾಡ್ತಾರೆ, ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಆಯ್ತು. ಈಗ ಈ ಕಲಿಯುಗದಲ್ಲಿ ಆ ರೀತಿ ಯಜ್ಞ ಭಗವಂತ ಶ್ರೀರಾಮಚಂದ್ರನ ದಶರಥ ಮಹಾರಾಜ ಪಡೆಯೋದಕ್ಕೆ ಯಾವ ಯಜ್ಞ ಮಾಡಿದ್ರು, ಪುತ್ರ ಕಾಮೇಶ ಯಜ್ಞ. ಎಷ್ಟು ವರ್ಷಗಳ ಕಾಲ ಮಾಡಿದ್ರು? ಇಲ್ಲ, 1 ವರ್ಷಗಳ ಕಾಲ ಪುತ್ರ ಕಾಮೇಶ. 1 ವರ್ಷಕ್ಕೊಂದು ಪ್ರತಿದಿನ. ಇವತ್ತು ಪ್ರಭು ನಮ್ಮಿದ್ರಲ್ಲೇ ಏನಾದ್ರು ಪ್ರತಿದಿನ ಮಾಡಿದ್ರೆ ಫ್ಲೋರ್ ಎಲ್ಲ ನಾವು ಕುತ್ಕೊಂಡು ಹೋಗ್ತೇವೆ. ಓಕೆ, ಈ ಕಲಿಯುಗದಲ್ಲಿ ಆ ರೀತಿ ಯಜ್ಞ ಮಾಡೋಕ್ಕಾಗಲ್ಲ. ಮತ್ತೆ ಸೊ ಜಾಸ್ತಿ ಏನಾದ್ರು ಹೊಗೆ ಆಯ್ತು ಅಂದ್ರೆ ಪ್ರಭು ಸರ್ ಕಳ್ತನೆ ಆಯ್ತು, ಈಗ ತಾನೇ ಪೇಂಟಿಂಗ್ ಬಳಸ್ತೀವಿ ಅಂತಾನೆ ಹೇಳ್ತಾರೆ. ಓಕೆ, ಸೊ ಈ ಕಲಿಯುಗದಲ್ಲಿ ಆ ರೀತಿ ಯಜ್ಞಗಳನ್ನು ಸಹ ನಾವು ಮಾಡ್ತೀವಿ. ನೆಕ್ಸ್ಟ್ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸೇವೆ ಮಾಡೋದು. ವಯಸ್ಸಾಯ್ತಾ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಸೇವೆ ಮಾಡ್ತಾ ಮಾಡ್ತಾ ದೇಹತ್ಯಾಗ ಮಾಡೋದು. ಓಕೆ, ಎಲ್ಲಿ ಮಾಡ್ತಾ ಇದ್ವಿ, ಒಂದು ತೀರ್ಥಕ್ಷೇತ್ರ 1-2 ದಿನ ಇದ್ರೆ ಪ್ರಭು ಮನೆಯಲ್ಲಿ ಫೋನ್ ಮೇಲೆ ಫೋನ್ ಮನೆಯಲ್ಲಿ ಮರ್ತ್ಬಿಟ್ಟಿದ್ದೀವಿ, ಹೆಂಡತಿಗೆ ಬೇರೆ ಹುಷಾರಿಲ್ಲ ಅಥವಾ ಗಂಡನ ಹುಷಾರಿಲ್ಲ. ಓಕೆ, ಸೊ ಈಗ ಏನ್ ಮಾಡ್ತಾರೆ, ತೀರ್ಥಕ್ಷೇತ್ರಗಳಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಸಹ ಇರೋದಿಲ್ಲ. ಓಕೆ, ಸೊ ಹೀಗೆ ಅಷ್ಟೇನು ಕಲತದ ಹರಿಕೀರ್ತನೆ. ಕಲಿಯುಗದಲ್ಲಿ ಬಂದು ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ
ಎಲ್ಲಿಗೆ ಬಂದೆ? ನಿಜವಾದ ಮನೆ ಯಾವುದು? ವೈಕುಂಠ. ಅಲ್ಲಿ ಹೋಗಿ ಯಾವ್ದಾದ್ರು ಫ್ಲೈಟ್ ಯಾವ್ದಾದ್ರು ಇದೆಯಾ? ಯಾವುದು ಸಹ ಇಲ್ಲ. ನಾವು ಭಗವಂತನ ಒಂದು ನಾಮಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಇರ್ಬೇಕಾದ್ರೆ ನಮ್ಗೆ ವೈಕುಂಠ ಬುಕಿಂಗ್ ಆಗುತ್ತೆ. ಏನಾಗುತ್ತೆ? ಇಲ್ಲಿ ಇರ್ಬೇಕಾದ್ರೆ ಭಗವಂತನ ಧಾಮ ಬಂದು ಬುಕಿಂಗ್ ಆಗುತ್ತೆ. ಯಾರು ಸಕಾಲ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಾರೋ ಅಧಿಕ ಮತ್ತು ಅಲೌಕಿಕ ಶ್ರದ್ಧೆಯಲ್ಲಿ ಪೂಜೆಯಲ್ಲಿ ನಿರತರಾಗಿರುತ್ತಾರೆ. ನೋಡಿ ಭಗವಂತ ಒಂದು ನೋಡಿ, ಇವತ್ತೂ ಸಹ ಭಗವಂತ ಮೇಲ್ಕೋಟೆ ಇರ್ಬೋದು, ತಿರುಪತಿ ತಿಮ್ಮಪ್ಪ, ಓಕೆ, ಭಗವಂತ ಸ್ವಯಂ ಬಂದು ನೆಲೆಸಿದ್ದಾನೆ ವಿಗ್ರಹ ರೂಪದಲ್ಲಿ, ಸಕಾಲ ರೂಪದಲ್ಲಿ ಭಗವಂತ ಏನು ಮಾಡಿದ್ದಾನೆ ನೆಲೆಸಿದ್ದಾನೆ. ಇವತ್ತೂ ಸಹ ಅವನಿಗೆ ಅಲಂಕಾರ ಆಗುತ್ತೆ, ಸೊ ಅವನಿಗೆ ಪೂಜೆ ನಡೆಯುತ್ತೆ. ಅದ್ರಲ್ಲಿ ಏನಾದ್ರು ತಪ್ಪಾಯ್ತು ಅಂದ್ರೆ ಇಮಿಡಿಯೇಟ್ಲಿ ಆಚಾರ್ಯ ಕಲಿಸ್ತಾನೆ ಬರ್ತಾರೆ, ಇವ್ರಿಗೇನೋ ಈ ರೀತಿ ಅಪರಾಧ ಆಗ್ತದೆ ಅಂತ ಏನು ಮಾಡ್ತಾರೆ. ಸೊ ಇವತ್ತೂ ಸಹ ಭಗವಂತನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಬೆಳಿಗ್ಗೆ ಭಗವಂತನ ಸುಪ್ರಭಾತ ಸೇವೆ, ಬೆಳಿಗ್ಗೆ ಭಗವಂತನ ಬೇಗ ಎಳಿಸ್ಬೇಕು. ಬೆಳಿಗ್ಗೆ ನೋಡಿ ಭಗವಂತನ ಅಮ್ಮಮ್ಮ ಅಂದ್ರೆ 2 ಅವರ್ ರೆಸ್ಟ್. ಓಕೆ, ಅದು ಭಗವಂತ ರಾತ್ರಿ ಹೊತ್ತು ರೆಸ್ಟ್ ಸಹ ತಗೊಳ್ತಾರೆ. ರಾತ್ರಿ ಹೊತ್ತು ದೇವತೆಗಳಿಗೆ ದರ್ಶನ ಕೊಡ್ತಾರೆ. 12 ಗಂಟೆ ತನಕ ದರ್ಶನ ಆಗೋಗುತ್ತೆ. ತಿರುಪತಿ ಆಗಿರ್ಬೋದು, ನಮ್ಮ ಜಗನ್ನಾಥಪುರಿ ಆಗಿರ್ಬೋದು, ಇಲ್ಲೆಲ್ಲ ಎಷ್ಟು ರಾತ್ರಿ 12 ಗಂಟೆ ತನಕ ಹೋಗ್ಬೋದು. 12 ಗಂಟೆ ಮೇಲೆ ದೇವತೆಗಳು ಬರ್ತದೆ. ದೇವತೆಗಳು ಭಗವಂತನ ಆರಾಧನೆ ಮಾಡ್ಬಿಟ್ಟು ಏನಾಗುತ್ತೆ, ಭಗವಂತ ಬಂದು ಸೊ ಬೆಳಿಗ್ಗೆ ಬಂದು ಮತ್ತೆ 2 ಅವರ್ ಆದ್ರೆ ಮತ್ತೆ ಬೆಳಿಗ್ಗೆ 4:30 ಮತ್ತೆ ದರ್ಶನಕ್ಕೆ ಬಂದು ಭಗವಂತನ ಭಕ್ತರು ಬಂದು ದರ್ಶನಕ್ಕೆ ಲೈನ್. ಹೀಗೆ ಭಗವಂತ ಬಂದು ಪೂರ್ಣವಾಗಿ ಭಗವಂತ ಏನಾಗಿದೆ ಸ್ವಲ್ಪ ನೆಲೆಸಿದ್ದಾರೆ. ಹೊಸದು ಏನಂತ ಜಗನ್ನಾಥಪುರಿಯಲ್ಲಿ ಬಂದು ಡೈಲಿ ರಾಜ ಬೆಳಿಗ್ಗೆ ಮಂಗಳಾರತಿ ಬರ್ತಾರೆ. ಮಂಗಳಾರತಿ ಬಂದಾಗ ಏನು, ಭಗವಂತನಿಗೆ ನೆನ್ನೆ ರಾತ್ರಿ ಹಾಕಿದಂತ ಹೂವನ್ನ ಅವ್ರಿಗೆ ಅರ್ಪಣೆ ಮಾಡಿದ್ರು. ಪುರೋಹಿತರು ಏನ್ ಮಾಡಿದ್ರು, ಬೆಳಿಗ್ಗೆ ಬಾಗಿಲು ತೆಗೆದ್ರು, ಭಗವಂತನ ಮೇಲೆ ಹಾರ ಹಾಕೊಂಡ್ರು, ಪೂಜೆ ಎಲ್ಲ ಸೇವೆ ಮಾಡಿದ್ರು. ರಾಜ ಬರ್ತಾವನೆ ಅಂತ ಅಷ್ಟೇ ಏನ್ ಮಾಡಿದ್ರು, ತೆಗ್ದು ಮಂಟ್ರಿ ಒಳಗಡೆ ಇಟ್ರು. ಏನಾದ್ರೆ ರಾಜ ನೋಡ್ತಾನೆ, ಹೂವಿನಲ್ಲಿ ಬಂದು ಒಂದು ಕೂದಿದೆ. ಕೂದಿದೆ ಯಾಕೆ ಸ್ವಾಮಿ ಇದೆ ಅಂತ ಕೇಳ್ತಾರೆ ರಾಜ. ಜಗನ್ನಾಥನ ಕೂದಲಿದೆ, ಅದಕ್ಕೆ ಅದರಲ್ಲಿ ಕೂದಲಿದೆ ಅಂತ. ಅವರು ರಾಜನಿಗೂ ಸಹ ಸ್ವಲ್ಪ ಏನೋ ಉತ್ಸುಕತೆ ಬರುತ್ತೆ. ನಾಳೆ ಬೆಳಿಗ್ಗೆ ನಾನು ಬರ್ತೀನಿ, ಕೂದಲು ತೋರಿಸ್ತೀನಿ ನಾನು ಅಂತ. ಈ ಪುರೋಹಿತರಿಗೆ ಗಾಳಿ ಹಿಡಿದೋಯ್ತು. ಈಗ ಜಗನ್ನಾಥನಿಗೆ ಬಂದು ಕೂದಲು ತೋರಿಸ್ಬೇಕೀಗ. ನಾಳೆ ಬೆಳಿಗ್ಗೆ ಭಗವಂತ ಮೊದಲು ಬರೀ ನೀನು ಕಿರೀಟ ಹಾಕೋದು ಕೂದಲು ಎಲ್ಲಿಂದ ಬರುತ್ತೆ ನಿನಗೆ? ನಾಳೆ ಬೆಳಿಗ್ಗೆ ಕೂದಿಲ್ಲ ಅಂದ್ರೆ ನನ್ನ ಕಥೆ ಮುಗಿದೋಯ್ತು. ನನ್ನನ್ನು ಬಂದು ಏನ್ ಮಾಡ್ತಾರೆ ರಾಜ, ಗಲ್ಲಿಗೆ ಏರಿಸ್ತಾನೆ ಅಂದ್ಬಿಟ್ಟು ಏನ್ ಮಾಡಿದ್ರು, ತಕ್ಷಣ ಬಂದು ಆತಂಕದಿಂದ ಮನೆಗೆ ಹೊರಟರು. ಜಗನ್ನಾಥ ಕಾಣಿಸ್ತಾನೆ ಬರ್ತಾರೆ. ನೀನ್ ಯಾಕೆ ಆತಂಕ ಬಿಡ್ತಿದ್ಯಾ, ನನ್ ಕೂತು ಬಂದಿದೆ ಬಾ ನೋಡ್ಬಾ ಅಂದ್ಬಿಟ್ಟು ಹೇಳ್ತಾರೆ. ಓಡೋಗಿ ನೋಡ್ತಾರೆ, ಜಗನ್ನಾಥ ಚೆನ್ನಾಗಿ ಕೂತು ಬಂದ್ಬಿಟ್ಟಿದ್ರು. ಆಯ್ತು ಅಂದ್ರೆ ಏನಾಗುತ್ತೆ, ಬೆಳಿಗ್ಗೆ ಮತ್ತೆ ರೆಡಿ ಮಾಡ್ತಾರೆ, ಭಗವಂತನ ಹಾರೆಲ್ಲ ತೆಗೆದಿರ್ತಾರೆ. ರಾಜ ಬರ್ತಾರೆ ಬೇಗ ಅಂದಾಗ ಕೂತು ತೋರಿಸ್ತಾರೆ. ಇವ್ರೇನು ಆರ್ಟಿಫಿಷಿಯಲ್ ಕೂತು ಅಂತ ಎಳೆದೋಗ್ತಾರೆ. ಜಗನ್ನಾಥನ ವಿಗ್ರಹದಿಂದ ರಕ್ತ ಬರಸ್ತಾರೆ. ಹಾಗೆ ಜಗನ್ನಾಥ ಬಂದು ಆ ಸಮಯದಲ್ಲಿ ಆ ರಾಜ ಬಂದು ಜಗನ್ನಾಥನ ಕ್ಷಮಾಪಣೆ ಕೇಳ್ತಾರೆ. ಭಗವಂತ, ನಿನ್ನ ಒಂದು ಲೀಲೆಯಲ್ಲಿ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅವರು ಕ್ಷಮಾಪಣೆ ಕೇಳ್ತಾರೆ. ಈಗ ಭಗವಂತ ಸ್ವಯಂ ಬಂದು ಅಲ್ಲಿದ್ದಾನೆ. ಇವತ್ತೂ ಸಹ ಸ್ವಯಂ ಬಂದು ಭಗವಂತ ಪ್ರಸಾದನ ಬಂದು ಸ್ವೀಕರಿಸ್ತಾರೆ. ಓಕೆ, ಭಗವಂತ ಪ್ರಸಾದನ ಬಂದು ಸ್ವೀಕರಿಸ್ತಾರೆ. ಭಗವಂತನ ಅಲ್ಲಿ ಭಕ್ತರು ಅವ್ರ ಕೈಯನ್ನ ಒಳಗಾಗಿ ಬಿಡೋದು, ಏನ್ ಬಿಡೋದಿಲ್ಲ, ಕೈನ ಒಳಗಾಗಿ ಬಿಡೋದು. ಒಂದಾದ್ಮೇಲೆ ಒಂದು ನೈವೇದ್ಯ, ಒಂದಾದ್ಮೇಲೆ ಒಂದು ನೈವೇದ್ಯ. 6 ಸತಿ ನೈವೇದ್ಯ, 64 ಐಟಮ್, 6 ಸತಿ 56 ಐಟಮ್, 6 ಸತಿ ನೈವೇದ್ಯ. ಓಕೆ, ಸೊ ಹೀಗೆ ಭಗವಂತ ಒಂದು ಅಷ್ಟು ಚೆನ್ನಾಗಿ ಭಕ್ತರು, 5,000 ಜನ ಭಕ್ತರು ಅಷ್ಟು ಚೆನ್ನಾಗಿ ಭಗವಂತನ ಭಕ್ತರು ಅವನನ್ನ ಏನ್ ಮಾಡ್ತಾರೆ, ನೋಡ್ಕೊಳ್ತಾರೆ. ಹೀಗೆ ಜಗನ್ನಾಥ ಒಂದು ಅದು ಅವನಿಗೂ ಸಹ ಅವನ ಭಕ್ತರ ಕಂಡ್ರೆ ಇಷ್ಟ, ಭಕ್ತರಿಗೂ ಸಹ ಅವನ ಕಂಡ್ರೆ ಇಷ್ಟ. ಹಿಂಗೆ ಒಬ್ಬ ಬಡವ ಭಕ್ತ ಬಂದಿದ್ದಾರೆ ಜಗನ್ನಾಥಪುರಿಗೆ. ಬರ್ತಾ ಬರ್ತಾ ರಾತ್ರಿ ಆಗೋಗ್ಬಿಟ್ಟಿದೆ. ಜಗನ್ನಾಥನ್ ಭಗವಂತನ ಆ ಭಕ್ತ ಸ್ನೇಹಿತರ ತರ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತ ಮಕ್ಳಿಗೆ ಹೇಳ್ತಾ ಇದ್ದಾನೆ, ಹೆಂಡತಿಗೆ ಹೇಳ್ತಾ ಇದ್ದಾನೆ, ನನ್ನ ಸ್ನೇಹಿತ ತುಂಬಾ ಶ್ರೀಮಂತ, ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆಯ್ತು ಅಂತ ಏನಾಗುತ್ತೆ, ರಾತ್ರಿ ಆಗೋಗುತ್ತೆ, 12 ಗಂಟೆ ಮೇಲಾಗೋಗುತ್ತೆ, ಬಾಗಿಲು ಹಾಕೊಂಡಿರ್ತಾರೆ. ಸೊ ಪ್ರಸಾದ ಮಕ್ಳಿಗೆಲ್ಲ ಒಪ್ಪಿಸ್ತಾ ಇದೆ. ಪ್ರಸಾದ ಯಜಮಾನರು ಕೇಳ್ತಾರೆ, ಏನ್ರಿ ಪ್ರಸಾದ ಅಂತ. ಅವಾಗ ಇವರಿಗೆ ಆತಂಕ ಆಗುತ್ತೆ. ಮಕ್ಕಳು ಬೇರೆ ಉಪವಾಸ ಇದ್ದಾರೆ, ಹೆಂಗೆ ನಾನು ಪ್ರಸಾದ ಅರೇಂಜ್ಮೆಂಟ್ ಮಾಡಿದ್ದೀನಿ. ತಕ್ಷಣ ಒಬ್ಬ ಮುದುಕ
ಚಿನ್ನದ ತಟ್ಟೆಯಲ್ಲಿ ಬಂದು ಪ್ರಸಾದ ತಗೊಳ್ತಾರೆ. ಕೊಟ್ಟ ತಕ್ಷಣ ದೇವಿ ಪ್ರಸಾದ ತಗೊಳ್ಳಿ, ಸೊ ಜಗನ್ನಾಥನ ಪ್ರಸಾದ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ಹೊಟ್ಟೆ ತುಂಬ ಪ್ರಸಾದ ತಗೊಳ್ತಾರೆ. ಆ ತಟ್ಟೆ ಕೊಡೋಣ ಅಂದ್ಬಿಟ್ಟು ತಿರುಗ್ತಾರೆ, ನೋಡಿದ್ರೆ ಆ ಮುಂದೆ ಇರೋದೇ ಭಗವಂತನ ಸ್ವಯಂ ಜಗನ್ನಾಥ ತನ್ನ ಭಕ್ತ ಬಂದಿದ್ದಾನೆ ಅಂತ ಸ್ವಯಂ ಬಂದು ಏನು ಮಾಡ್ತಾನೆ, ತಾನೇ ಸ್ವಯಂ ಅವನಿಗೆ ಇಟ್ಟಿದ್ದಂಥ ನೈವೇದ್ಯನ ಸ್ವಯಂ ಬಂದು ಎತ್ಕೊಂಡ್ಬಂದು ಯಾರು ಕೊಟ್ಟಿದ್ದಾನೆ, ತನ್ನ ಭಕ್ತನಿಗೆ ಕೊಟ್ಟಿದ್ದಾನೆ. ಹೀಗೆ ಆ ಭಕ್ತ ಬಂದು ಚಿನ್ನದ ತಟ್ಟೆ ಇಟ್ಕೊಂಡು ತಲೆ ತಡೆಗೆ ಹಾಕೊಂಡು ಮಲಿಕೊಂಡ. ಬೆಳಿಗ್ಗೆ ಆಯಿತು, ಬೆಳಿಗ್ಗೆ ಕೊಡೋಣ ಅಂತ ದೇವಸ್ಥಾನ ಕಡೆ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಪುರೋಹಿತರು ದೇವಸ್ಥಾನದ ಗೋಪುರ ತೆಗೆದ್ರು. ತೆಗೆದ್ಬಿಟ್ಟು ಏನು ಮಾಡಿದ್ರು, ತಟ್ಟೆ ನೋಡಿದ್ರೆ ದೇವಸ್ಥಾನ ಗರ್ಭಗುಡಿಲಿಲ್ಲ. ರಾಜ ತಂಡ ಕಂಪ್ಲೇಂಟ್ ಹೋಗಿದೆ. ರಾಜ ಭಟ್ರೆಲ್ಲ ಆ ತಟ್ಟೆ ನೋಡ್ತಾ ಇದ್ದಾರೆ. ಆ ತಟ್ಟೆ ಈ ಭಕ್ತನ ಕೈಯಲ್ಲಿದೆ. ತಕ್ಷಣ ಇವನೇ ಕಲ್ಲ ಹಾಕಿಸ್ಕೊಂಡು ಹೋಗಿ ರಾಜ ಮುಂದೆ ನಿಲ್ಲಿಸಿ. ಆ ರಾಜ ಯೋಚನೆ ಮಾಡಿದಲ್ಲಿ ಅವ್ರಿಗೆ ಶಿಕ್ಷಣ ಕೊಡ್ತಾರೆ. ತಕ್ಷಣ ಭಗವಂತನ ಆ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಜಗನ್ನಾಥನ ಮುಂದೆ ಬಂದು ಬೇಡ್ಕೊಡ್ತಾರೆ, ಭಗವಂತ ನಮ್ಗೇನು ಗೊತ್ತು ಇದು ಅಂತ, ಯಾರೋ ಬಂದು ನಮ್ಗೆ ಕೊಟ್ಟರು, ನಮ್ಮ ಯಜಮಾನರದ್ದು ಇದ್ರಲ್ಲಿ ಏನು ತಪ್ಪಿದೆ ಅಂದ್ಬಿಟ್ಟು ಅವರು ಜಗನ್ನಾಥನ ಪ್ರಶ್ನೆ ಮಾಡ್ತಾರೆ. ಸಮಯದಲ್ಲಿ ಏನಾಗುತ್ತೆ, ಜಗನ್ನಾಥ ಆ ರಾಜನ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ಏನು ಮಾಡ್ತಾರೆ, ಈಗ ನೀನು ಅವನನ್ನು ಬಿಡುಗಡೆ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ರಾಜ್ಯನ ನಾಶ ಮಾಡಿಬಿಡ್ತೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ತಕ್ಷಣ ರಾಜ ಓಡೋಗಿ ಆ ಒಬ್ಬ ಭಕ್ತನ ಬಂದು ಬಿಡಿಸಿ ಅವ್ನಿಗೆ ಏನು ಕೊಡಬೇಕು ಎಲ್ಲನೂ ಕೊಟ್ಟು ಮತ್ತೆ ಕಳಿಸ್ತಾನೆ. ಹೀಗೆ ಭಗವಂತ ಅವನ ಭಕ್ತರನ್ನು ಬಂದು ತುಂಬ ಚೆನ್ನಾಗಿ ನೋಡ್ಬೋದು. ಯಾಕಂದ್ರೆ ಭಕ್ತರು ಬಂದು ಸ್ವಯಂ ಭಗವಂತನ ಅಷ್ಟೊಂದು ಪ್ರೀತಿಸ್ತಾರೆ. ಸೊ ಹೀಗೆ ಜಗನ್ನಾಥನಿಗೆ ಭಗವಂತನಿಗೆ ಬಂದು ಅಲಂಕಾರ ಪ್ರಿಯ, ಕೃಷ್ಣ ಏನು ಅಲಂಕಾರ ಪ್ರಿಯ, ಸೂರ್ಯ ಬಂದು ನಮಸ್ಕಾರ ಪ್ರಿಯ. ಸೊ ನೆಕ್ಸ್ಟ್ ಬಂದು ಗಣೇಶ ಬಂದು ನೈವೇದ್ಯ ಪ್ರಿಯ, ಶಿವ ಬಂದು ಅಭಿಷೇಕ ಪ್ರಿಯ. ಹೀಗೆ ನಮ್ಮ ಕೃಷ್ಣನಿಗೆ ಒಂದು ಚೆನ್ನಾಗಿ ಅಲಂಕಾರ ಮಾಡಬೇಕು. ಭಗವಂತ ಒಂದು ಅಲಂಕಾರ ಪ್ರಿಯ. ಸೊ ಹೀಗೆ ಒಂದ್ಸತಿ ಏನಾಗುತ್ತೆ, ಭಗವಂತನ ಆರಾಧನೆ ಬರ್ತಾ ಇರ್ತಾರೆ ವೃಂದಾವನದಲ್ಲಿ, ಕೃಷ್ಣನ ದರ್ಶನ ಮಾಡಬೇಕು ಅಂತ. ಆ ಸಮಯದಲ್ಲಿ ಏನಾಗುತ್ತೆ, ಅವ್ರ ಕಾಲಿನ ಅಲಂಕಾರ ಒಂದು ಹುಣಸೆಹಣ್ಣು ಮರದ ಕೆಳಗಡೆ ಬರ್ಬೇಕಾದ್ರೆ ಅಂತ ಕಾಲಿನ ಅಲಂಕಾರಗಳು ಹೊರಟು. ಆ ಸಮಯದಲ್ಲಿ ರಾಧಾರಾಣಿ ಶಪಿಸ್ತಾರೆ, ಇವತ್ತಿಂದ ಈ ಮರದಲ್ಲಿ ಒಂದು ಏನ್ ಬಿಡೋದಿಲ್ಲ, ಹುಣಸೆಹಣ್ಣು ಬಿಡೋದಿಲ್ಲ. ಇವತ್ತಿನ ಸಹ ನೀವು ವೃಂದಾವನ, ತಿರುಪತಿ ಎಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಅಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಹುಣಸೆಹಣ್ಣು ಮರ ಇದ್ರೆ ಆ ಹುಣಸೆಹಣ್ಣು ಮರದಲ್ಲಿ ಹುಣಸೆಹಣ್ಣು ಬಿಡೋದಿಲ್ಲ. ಏನಕ್ಕೋಸ್ಕರ? ರಾಧಾರಾಣಿ ಶಾಪ. ಭಗವಂತನ ಸೇವೆಗೆ ಬಂದು ಏನಾಗಿದೆ, ಅದು ಅನುಕೂಲ ಮಾಡಿಕೊಟ್ಟಿದೆ. ಅದರಿಂದ ಏನಾಯ್ತು, ಇವತ್ತೂ ಸಹ ನೀವು ತಿರುಪತಿಗೆ ಹೋಗ್ಬೇಕಾದ್ರೆ ಬೆಟ್ಟದಲ್ಲಿ ತುಂಬಾ ಹುಣಸೆಹಣ್ಣು ಮರಗಳಿವೆ. ಆ ಹುಣಸೆಹಣ್ಣು ಮರದಲ್ಲಿ ಇವತ್ತೂ ಸಹ ಏನಿಲ್ಲ, ಹುಣಸೆಹಣ್ಣಿಲ್ಲ, ಆದ್ರೆ ಮರ ಮಾತ್ರ ಚೆನ್ನಾಗಿದೆ. ಭಗವಂತನ ಭಕ್ತರು ಬಂದು ತಮ್ಮ ಮನಸ್ಸನ್ನು ಮತ್ತೆ ಅಲೌಕಿಕ ಶ್ರದ್ಧೆ, ಭಗವಂತನ ಬಂದು ಮೇಲೆ ಅಲೌಕಿಕವಾದ ಶ್ರದ್ಧೆ. ವೃಂದಾವನದಲ್ಲಿ ಗೌರವಿತಾ ಇರ್ತಾರೆ, ಗೌರವಿತ ವಿಗ್ರಹ ಇರುತ್ತೆ. ಆ ತಾಯಿ ಬಂದು ತುಂಬಾ ಗೌರವಿತಾಯಿಗೆ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಇವತ್ತು ಸಹ ವೃಂದಾವನದಲ್ಲಿ ಆ ವಿಗ್ರಹ ಇದೆ. ಆ ತಾಯಿ ಡೈಲಿ ಒಂದು ಸ್ವೀಟ್ ಮಾಡ್ತಾ ಇದ್ದಾರೆ. ಆ ಸ್ವೀಟ್ ಗೌರವಿತಾಯಿಗೆ ತುಂಬಾನೇ ಇಷ್ಟ. ಅದು ಯಾವ ಸ್ವೀಟ್ ಸ್ವಲ್ಪ ಮರ್ತ್ಬಿಟ್ಟಿದ್ದೀನಿ. ಏನಾಗುತ್ತೆ, ಈ ಬ್ರಿಟಿಷರು ಇರ್ಬೇಕಾದ್ರೆ ಏನಾಗುತ್ತೆ, ಇವ್ರು ಪರಿಕ್ರಮ ಮಾಡ್ತಾ ಇದ್ದಾರೆ. ಇವ್ರು ಬಂದು ಭಗವಂತನ ಸಹ ಒಂದು ಕುಕ್ಕೆಯಲ್ಲಿ ಬಂದು ಎತ್ಕೊಂಡ್ ಬರ್ತಾ ಇದ್ದಾರೆ. ಆ ಬ್ರಿಟಿಷ್ ಬಂದು ಆ ವ್ಯಕ್ತಿ ಬಂದು ಏನ್ ಮಾಡ್ತಾರೆ, ಕುಕ್ಕೆ ಇಡಿಸಿ ನಾನು ನೋಡ್ಬೇಕಿದ್ರೆ ಏನಿದೆ. ಭಗವಂತನಿಗೆ ದರ್ಶನ ಕೊಡಕ್ಕೆ ಇಷ್ಟ ಇಲ್ಲ, ಭಕ್ತರಿಗೂ ಸಹ ದರ್ಶನ ಕೊಡಕ್ಕೆ ಇಷ್ಟ ಇಲ್ಲ. ಏನಾಗುತ್ತೆ, ಆ ಕುಕ್ಕೆ ತೆಗೆಕ ಆ ಬಟ್ಟೆ ತೆಗಿತಾರ, ಆ ಒಂದು ಬೆಳಕು ಬರುತ್ತೆ. ಆ ಬೆಳಕನ್ನು ನೋಡಿದ ತಕ್ಷಣ ಅವ್ರು ಕ್ಲೋಸ್ ಮಾಡ್ತಾರೆ, ಬೇಡ ಎತ್ಕೊಂಡು ಹೋಗಿ ಅಂತ. ಹೀಗೆ ಭಗವಂತನ ಭಕ್ತರಿಗೆ ಅಲೌಕಿಕವಾದ ಒಂದು ಶ್ರದ್ಧೆ. ಓಕೆ, ನಮ್ಮ ಒಂದು ಮಾಧವೇಂದ್ರ ಪುರಿಗಳು ಜಗನ್ನಾಥಪುರಿ ಹತ್ರ, ಇನ್ನು ಭಗವಂತನಿಗೆ ಗೋಪಿನಾಥನಿಗೆ ಬಂದು ಅವರು ಒಂದು 11 ಏನು ಪಾಯಸದ ಮಡಕೆಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ. ಭಕ್ತರಿಗೆ ಅನ್ಸುತ್ತೆ ಪಾಯಸ ಎಷ್ಟು ರುಚಿಯಾಗಿರ್ಬೇಕಲ್ಲ ಅಂತ ಅನ್ಕೊಳ್ತಾರೆ ಮನಸ್ಸಿನಲ್ಲಿ. ಅವ್ರು ಅನ್ಕೊಂಡಾದ್ಮೇಲೆ ಯೋಚನೆ ಮಾಡ್ತಾರೆ, ದೇವರು ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಆ ರೀತಿ ಭಾವನೆನೇ ಬರಬಾರ್ದು. ನಾನು ಎಂಥ ಪಾಪ, ನನಗಂಥ ಭಾವನೆಗಳು ಬಂದ್ಬಿಡ್ತಲ್ಲ. ಭಗವಂತನ ಪ್ರಸಾದ ನೈವೇದ್ಯ ಆಗೋದಕ್ಕಿಂತ ಮುಂಚೆನೆ ನಾನು ಅದನ್ನ ಏನು ಅನುಭವಿಸ್ಬೇಕು ಅಂತ ನಾನು ಆಸೆ ಬಂದ್ಬಿಡ್ತಲ್ಲ ನನಗೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ದೇವಸ್ಥಾನದ ದರ್ಶನ ತಗೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ಭಗವಂತನ ಗೊತ್ತಾಯ್ತು,
ಅವನ ಭಕ್ತನಿಗೆ ಏನು ಇಷ್ಟ ಆಯ್ತು? ಪಾಯಸ ಅಷ್ಟೇ. ಆ ಸಮಯದಲ್ಲಿ ಏನಾಗುತ್ತೆ, ಭಗವಂತನ ಏನ್ ಮಾಡ್ತಾನೆ, ಗರ್ಭಗುಡಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ, ಪಾಯಸ ಎತ್ಕೊಳ್ಳೋದಕ್ಕಿಂತ ಮುಂಚೆ ಕೃಷ್ಣನೇ ಒಂದು ಪಾಯಸ ಎತ್ತಿ ಹಿಂದಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾನೆ. ಭಗವಂತ ಬಂದು ಪುರೋಹಿತರ ಕನಸಲ್ಲಿ ರಾತ್ರಿ 12 ಗಂಟೆ ರಾತ್ರಿ ಕನಸಲ್ಲಿ ಬರ್ತಾನೆ. ನೋಡು, ನನ್ನ ಭಕ್ತ ಮಾರ್ಕೆಟ್ ಪ್ಲೇಸಲ್ಲಿ ಕೂತಿದ್ದಾನೆ, ಓಕೆ, ಅಲ್ಲಿ ನೀನು ಹೋಗು, ಅವನಿಗೆ ಬಂದು ನನ್ನ ವಿಗ್ರಹದಿಂದ ಬಂದು ಒಂದು ಮಡಿಕೆ ಪಾಯಸ ಇದೆ, ನನ್ನ ಭಕ್ತಂಗೆ ಅದನ್ನು ತಗೊಂಡು ಅಂತ ಹೇಳಿ. ಆ ಸಮಯದಲ್ಲಿ ಪುರೋಹಿತರು ಓಡಿ ಬಂದು ಗರ್ಭಗುಡಿ ತೆಗಿತಾರೆ. ಗರ್ಭಗುಡಿ ತೆಗೆದಾಗ ಏನಾಗುತ್ತೆ, ಒಂದು ಮಡಿಕೆ ಫುಲ್ ಪಾಯಸ ಭಗವಂತ ಹಿಂದೆ ಎತ್ತಿಟ್ಕೊಂಡ್ಬಿಟ್ಟಿದೆ. ಆ ಮಡಿಕೆ ಪಾಯಸನ ಏನ್ ಮಾಡ್ತಾರೆ, ಎತ್ಕೊಂಡ್ಬಂದು ಮಾಧವೇಂದ್ರ ಪುರಿ ಅಂತ ಕೂಗ್ತಾ ಇದ್ದಾರೆ. ಮಾಧವೇಂದ್ರ ಪುರಿಗಳು ತುಂಬಾ ನಂಬರ್ತ ಭಕ್ತರು. ಎಂಥ ಭಕ್ತರು ಅಂದ್ರೆ, ಸೊ ಭಗವಂತನ ಒಂದು ನಾಮಸ್ಮರಣೆ ಅವ್ರ ನಾಲ್ಗೆಲ್ಲಿ ನಿಲ್ತಾನೆ ಇರಲಿಲ್ಲ. ಅವರೆಲ್ಲ ನಿತ್ಯ ಸಿದ್ಧರು ಅಂದ್ರೆ ಅವ್ರು ಮಾಡಲಿಲ್ಲ ಅಂದ್ರೂ ಅವ್ರಿಗೆ ವೈಕುಂಠ ಗ್ಯಾರಂಟಿ. ಆದ್ರೂ ಸಹ ಅವ್ರು ಆ ರೀತಿ ಇಲ್ಲ. ಭಗವಂತನ ನಾಮ ಸಂಕೀರ್ತನೆ ಬಂದು ಅವ್ರ ಬಾಯಲ್ಲಿ ಬಂದು 24 hours ನಡೀತಾ ಇತ್ತು. ಹೀಗೆ ಅಲ್ಲೇ ಜಪ ಮಾಡ್ಕೊಂಡು ಕೂತಿದ್ದಾರೆ. ಇವರು ನಾನೇ ಸ್ವಾಮಿ ಮಾಧವೇಂದ್ರ ಪುರಿ ಅಂತ ಹೇಳಿದ್ರು. ಸ್ವಾಮಿ ಹುಡುಗಿ ತಗೊಳ್ಳಿ, ಭಗವಂತ ಸ್ವಯಂ ನಿಮಗೆ ಅಂತ ಭಗವಂತನೇ ಕೀರ್ನ ಬಂದು ಕದ್ಬಿಟ್ಟಿದ್ದಾನೆ ಅಂತ. ಇವ್ರಿಗೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅಷ್ಟು ಆನಂದ ಆಗುತ್ತೆ. ಆ ಮಡಿಕೆ ಇಸ್ಕೊಳ್ತಾರೆ, ಪಾಯಸ ಕುಟ್ಕೊಳ್ತಾರೆ. ಆ ಮಡಿಕೆನ ಬಂದು ಮತ್ತೆ ಎಸೆಯೋದಿಲ್ಲ. ಏನ್ ಮಾಡ್ತಾರೆ, ತಮ್ಮ ಜೋಡಿಗೆ ಇಟ್ಕೊಂಡ್ಬಿಡ್ತಾರೆ. ಡೈಲಿ ಬಂದು ಏನ್ ಮಾಡ್ತಾರೆ, ಪುಡಿ ಮಾಡಿ ಅದನ್ನ ಕುಡ್ಕೊಂಡ್ಬಿಡ್ತಾರೆ ನೀರ್ನಲ್ಲ. ಹೀಗೆ ಮಾಧವೇಂದ್ರ ಪುರಿಗಳು ಅವತ್ತು ರಾತ್ರಿ ಆ ಕ್ಷೇತ್ರದಲ್ಲಿ ಪಾಯಸ ಸಿಕ್ಕಿದ್ಮೇಲೆ ಆ ಕ್ಷೇತ್ರದಲ್ಲಿ ಇರೋದೇ ಇಲ್ಲ. ಬೆಳಿಗ್ಗೆ ಆದ ತಕ್ಷಣ ಏನಾಗುತ್ತೆ, ಭಕ್ತರೆಲ್ಲರೂ ನನ್ನನ್ನ ಬಂದು ಹೊಗಳುತ್ತಾರೆ. ನನಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ರಾತ್ರಿ ಭಗವಂತ ಆ ಕ್ಷೇತ್ರ ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ರೆ ಭಗವಂತನಿಗೆ ಅವತ್ತಿಂದ ಏನಂತ ಹೆಸರು ಬಂತು, ಖೀರ್ ಚೋರ್ ಗೋಪಿನಾಥ್ ಅಂತ ಹೆಸರು ಬಂತು. ಏನಂತ ಹೆಸರು ಬಂತು, ಖೀರ್ ಚೋರ್ ಗೋಪಿನಾಥ್. ಅಂದ್ರೆ ಭಗವಂತ ಏನ್ ಕದ್ದಿದ್ದಾನೆ, ಖೀರ್ನ ಕದ್ದಿದ್ದಾನೆ. ಅದರಿಂದ ಆ ಗೋಪಿನಾಥನ್ಗೆ ಅವತ್ತಿಂದ ಏನ್ ಹೆಸರು, ಖೀರ್ ಚೋರ್ ಗೋಪಿನಾಥ್. ಹೀಗೆ ಭಗವಂತನ ಭಕ್ತರಿಗೆ ಬಂದು ಅಲೌಕಿಕವಾದ ಶ್ರದ್ಧೆ. ಓಕೆ, ಭಗವಂತ ಬಂದು ಅವರು ಭಕ್ತರು ಸಹ ಭಗವಂತನ ಚೆನ್ನಾಗಿ ನೋಡ್ಕೊಳ್ತಾರೆ, ಭಗವಂತನು ಸಹ ಭಕ್ತರನ್ನ ಬಂದು ಚೆನ್ನಾಗಿ ನೋಡ್ಕೊಳ್ತಾರೆ. ಅರ್ಜುನನು ಕೃಷ್ಣನಿಗೆ ಉತ್ತರವಾಗಿ ಕೃಷ್ಣನ ಈ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವಾತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನನ್ನು ಮನಸ್ಸನ್ನು ಕೇಂದ್ರೀಕರಿಸುವರು ಮತ್ತು ಶ್ರದ್ಧಾ ಭಕ್ತಿಯಿಂದ ಆತನನ್ನು ಪೂಜಿಸುವರು, ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣ ಎಂದು ಪರಿಗಣಿಸಬೇಕು. ಭಗವಂತನ ಬಂದು ಪೂಜೆ, ಭಗವಂತನ ಪೂಜೆ ಅಂದ್ರೆ ಇಸ್ಕಾನಲ್ಲಿ ಬಂದು ಪಂಚರಾತ್ರಕ ದೀಪ ಪ್ರಕಾರ ಮಾಡ್ತಾರೆ. ಭಗವಂತನ ಯಾವ ರೀತಿ ಒಂದ್ಸತಿ ಏನಾಗುತ್ತೆ, ಭಕ್ತರ ಮನೆಯಲ್ಲಿ ಈಗ ಜಗನ್ನಾಥ್ ಬಲದೇವ್ ಸುಭದ್ರನ ಒಂದು ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಅಲಂಕಾರ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ. ಈ ಕಿರೀಟ ಇಡಬೇಕಾದ್ರೆ ಏನಾಗುತ್ತೆ, ಪಿನ್ಗಳೆಲ್ಲ ಏನೋ ಅಲಂಕಾರ ಒಂದೊಂದ್ಸತಿ ಏನ್ ಮಾಡ್ತಾರೆ, ದೇವ್ರ ಕಿರೀಟಕ್ಕೆ ಬಂದು ಪಿನ್ಗಳೆಲ್ಲ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮಾಡಿರ್ತಾರೆ. ಅದೇನಾಗಿದೆ, ಭಗವಂತನಿಗೆ ಇಡ್ಬೇಕಾದ್ರೆ ಪಿನ್ ಒಂದು ಏನಾಗ್ಬಿಟ್ಟಿದೆ, ಹೊರಗಡೆ ಬಂದಿದೆ. ಆ ವಿಗ್ರಹಕ್ಕೆ ಬಂದು ಏನಾಗಿದೆ, ಚುಚ್ತಾ ಇದೆ. ಯಾವಾಗ ಅದು ಚುಚ್ತಾ ಇದೆ, ಆ ಮನೆ ಯಜಮಾನಿಗೆ ಬಂದು ತಲೆನೋವು ಬರ್ತಾರೆ. ಎಂತ ಡಾಕ್ಟರ್ ತೋರಿಸಿದ್ರು ಏನೋ ಆ ತಲೆನೋವು ಬಂದು ವಾಸ ಆಗ್ತಾರೆ. ಸೊ ಹಿಂಗೆ ಕಾರ್ತಿಕ್ ಪ್ರಭು ತರ ಒಬ್ರು ಭಕ್ತರು ಬಂದ್ರು. ಪ್ರಭುಗಳು ಅವ್ರು ಹೇಳಿದ್ರು, ಪ್ರಭು ನಮ್ಮನೆ ವಿಗ್ರಹಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ಪ್ರಭು ಅಂತ. ಆಯ್ತು ಅಂದ್ಬಿಟ್ಟು ಏನ್ ಮಾಡಿದ್ರು, ಇವಾಗ ಯಾವಾಗ ಅವ್ರು ತೆಗಿಬೇಕಾದ್ರೆ ಗೊತ್ತಾಯ್ತು ಅವ್ರಿಗೆ, ಭಗವಂತನ ಬಂದು ಏನಾಗಿದೆ, ಹಣೆಗೆ ಬಂದು ಏನಾಗಿದೆ, ಆ ಸೂಜಿ ಬಂದು ಏನಾಗ್ತಾ ಇದೆ, ಚುಚ್ಚಿಸೋದು. ಆ ಕ್ಷಣದಲ್ಲಿ ಅವರಿಗೆ ತುಂಬಾನೇ ಭಗವಂತನ ಬಂದು ತುಂಬಾನೇ ನೋವಾಯ್ತು. ಆ ನೋವು ಯಾರಿಗಾಗ್ತಾ ಇದೆ, ಭಕ್ತರಿಗೂ ಸಹ ಆಗ್ತಾ ಇದೆ. ಹೀಗೆ ಭಗವಂತ ಬಂದು ಈಗ ವಿಗ್ರಹಾರಾಧನೆ ಮಾಡೋದು ಇದರಲ್ಲಿ ತುಂಬಾನೇ ಬಂದು ಏನಾಗಿರ್ಬೇಕು, ಪ್ರಜ್ಞಾಪೂರಿತವಾಗಿರ್ಬೇಕು. ಯಾಕಂದ್ರೆ ಭಗವಂತನಿಗೆ ಏನು ನೀವು ಅಲಂಕಾರ ಮಾಡ್ತೀರಾ ಅದು ಬಂದು ಏನಾಗಿರ್ಬೇಕು, ಸುಂದರವಾಗಿರ್ಬೇಕು. ಭಗವಂತನು ಸಹ ಮೂವ್ ಆಗ್ಬಾರ್ದು. ಆಗ್ತೀವಿ, ಇದು ಚೆನ್ನಾಗಿ ಟೈಟಾಗಿ ಹಾಕಿದ್ರೆ ಏನಾಗುತ್ತೆ, ನಿಮಗೆ ತಲೆನೋವು ಬರುತ್ತೆ. ಆ ಭಗವಂತನಿಗೆ ಬಂದ ತಕ್ಷಣ ಯಾರಿಗೆ ತಲೆನೋವು ಬರುತ್ತೆ, ಯಾರು ಪೂಜೆ ಮಾಡಿರ್ತಾರೆ ಅವ್ರಿಗೆ ತಲೆನೋವು ಬರ್ತಾ ಇರುತ್ತೆ. ಹೀಗೆ ಸೊ ಭಗವಂತನನ್ನು ಇಮಿಡಿಯೇಟ್ಲಿ ಪ್ರಕ್ರಿಯೆ ಮಾಡಿಬಿಡ್ತಾನೆ. ಕರೆಕ್ಟಾಗಿ ನಾನು ನೋಡ್ಕೋಬೇಕು. ಅದಕ್ಕೋಸ್ಕರ ಭಗವಂತ ಬಂದು ಕೆಲವೊಬ್ರು ಭಕ್ತರನ್ನ ಗರ್ಭಗುಡಿ ಒಳಗಡೆಗೆ ಸೇರಿಸ್ಕೊಳ್ಳೋದು. ಅವ್ನು ಗೊತ್ತು ಇಂಥವ್ರೇ ಬೇಕು, ಅವ್ರ ಕನಸ್ನಲ್ಲಿ ಬಂದು ಅವ್ರನ್ನೇ ಹೇಳ್ತಾರೆ, ನೀನೇ ಬಂದು ನನ್ಗೆ ಅಲಂಕಾರ ಅವ್ನು ಮಾಡೋದು ನನಗೆ ಇಷ್ಟ ಆಗೋದು. ಅವ್ರು ಏನಾರು ಹಾಕೋದ್ರೆ ಹೂವು ಹಾಕೋದ್ರೆ ಟಪ್ ಅಂತ ಬಿದ್ದೋಗ್ತಾನೆ. ಏನಕ್ಕೋಸ್ಕರ ಅವ್ನಿಗೆ ಆಕಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅವನ ಕೈಯಿಂದ.
ಹೀಗೆ ಭಗವಂತ ವಿಗ್ರಹಾರಾಧನೆಯಲ್ಲೂ ಸಹ ಭಗವಂತ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಭಗವಂತ ಅವ್ರನ್ನ ಮಾತ್ರ ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಹೀಗೆ ಭಗವಂತ ಬಂದು ಪ್ರಭುಪಾದರನ್ನು ಸಹ ಭಗವಂತನ ಬೇಡ್ಕೊಳ್ತಾನೆ. ಯಾಕಂದ್ರೆ ವಿದೇಶಿ ಭಕ್ತರು ಎಲ್ಲಾರು ಸಹ ಭಕ್ತಿ ಕರ್ಕೊಂಡಿದ್ದಾರೆ, ಕೃಷ್ಣದ್ರ ಬೇಡ್ಕೊಳ್ತಾರೆ ಪ್ರಭುಪಾದ. ಇವ್ರಿಗೆ ಗೊತ್ತಿಲ್ಲ, ಇವ್ರು ಹೇಗೆ ಆರಾಧನೆ ಮಾಡಬೇಕು ಅಂತ ಗೊತ್ತಿಲ್ಲ, ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೇನೆ ಅಂತ ಕೃಷ್ಣನ್ಗೆ ಜವಾಬ್ದಾರಿ ಕೊಟ್ಕೊಳ್ತಾರೆ. ಆಚಾರ್ಯರು ನೋಡಿ ಎಷ್ಟು ಒಂದು ಭಾವಪೂರ್ಣಿತವಾಗಿರ್ತಾರೆ. ಯಾಕಂದ್ರೆ ಭಕ್ತಿಲಿ ಭಾವ ಅನ್ನೋದು ಇಂಪಾರ್ಟೆಂಟ್. ವಲ್ಲಭಾಚಾರ್ಯರ ಹತ್ರ ಒಬ್ಬ ಭಕ್ತ ಬರ್ತಾನೆ, ಗುರುಗಳೇ ನಂಗೆ ದೀಕ್ಷೆ ಕೊಡಿ ಅಂತ. ಆ ಸಮಯದಲ್ಲಿ ಏನಾಗುತ್ತೆ, ವಲ್ಲಭಾಚಾರ್ಯ ಹೇಳ್ತಾರೆ, ಗುರುಗಳೇ ನನ್ನ ಮಗನ ತೀರೋಗ್ತಿದ್ದಾನೆ, ಅಲ್ಲಿ ನೋಡಿ ನನ್ನ ಗಂಡ ನೀರೇ ಬರ್ತಾರೆ, ನಾನು ವೈರಾಗ್ಯಕ್ಕೆ ಏನಾಗಿದೆ ಪಕ್ಕ ಆಗಿದೆ. ವಲ್ಲಭಾಚಾರ್ಯ ಹೇಳ್ತಾರೆ, ನಾನು ಈಗ ದೀಕ್ಷೆ ಕೊಡೋಕ್ಕಾಗಲ್ಲ ಕಳಿಸ್ಬಿಡ್ತಾರೆ. ಇನ್ನೊಬ್ಬ ಬರ್ತಾರೆ, ಹತ್ಕೊಂಡು ಬರ್ತಾರೆ, ಗುರುಗಳೇ ಈ ರೀತಿ ಎಲ್ಲರ ಸಂಸಾರದಲ್ಲಿ ಇರೋರು ಎಲ್ಲರೂ ಸುತ್ತೋದ್ರು, ನನಗಿನ್ ಯಾರು ಇಲ್ಲ, ನನಗೆ ದಯವಿಟ್ಟು ದೀಕ್ಷೆ ಕೊಡಿ ಅಂತ ಇಮಿಡಿಯೇಟ್ಲಿ ದೀಕ್ಷೆ ಕೊಡ್ತಾರೆ. ಅಂದ್ರೆ ಭಾವ ಅನ್ನೋದು ಇಂಪಾರ್ಟೆಂಟ್. ಭಗವಂತನ ಬಂದು ಕೆಲವೊಬ್ರು ನೋಡಿ ಜಪ ಮಾಡ್ತಾ ಇದ್ರೆ ಅಳ್ತಾರೆ, ಭಗವಂತನ ಮುಂದೆ ಬಂದು ಅಳ್ತಾರೆ, ಅವ್ರ ಭಕ್ತಿನ ಮುಂದುವರಿತಾರೆ. ಅದ್ರ ನೋಡೋರು, ಯಾಕಂದ್ರೆ ಅವ್ರಿಗೆ ಬಂದು ಇನ್ನು ಭಾವಪೂರ್ಣಿತರವಾಗಿ ಭಗವಂತನಿಗೂ ನಿಮ್ಗೆ ಏನಾಗ್ತಾ ಇದೆ ಸಂಬಂಧ ಬೆಳೀತಾರೆ. ಏನು ಬರ್ತಾ ಇಲ್ಲ ಒಳಗಡೆಯಿಂದ ಅಂತವ್ರದ್ದು ತುಂಬಾ ಕಷ್ಟ, ಅವ್ರ ಭಕ್ತಿ ಕರ್ಕೊಂಡ್ಬರೋದೇನೋ ತುಂಬಾ ಕಷ್ಟ. ಅದರಿಂದ ಭಗವಂತನ ಬಂದು ಭಾವಪೂರ್ಣಿತವಾಗಿ ನಾವೇನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಓಕೆ, ಭಗವಂತ ಇದ್ದಾನೆ, ಅವನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವನು ನೈವೇದ್ಯಕ್ಕೆ ಹೋಗ್ಬೇಕು. ಲೇಟ್ ಆಗಿದ್ರೆ ಮನೆಯಲ್ಲಿ ನಾವು ಹೇಗೆ ಮಕ್ಕಳಿಗೆ ಊಟ ಮಾಡಿಸ್ತೀವಿ, ಭಗವಂತನೂ ಸಹ ಆ ಒಂದು ಭಾವದಲ್ಲಿ ನೋಡ್ಕೋಬೇಕು. ಅವಾಗ ಭಗವಂತನು ಸಹ ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಆಕ್ಚುಲಿ ಬಂದು ನಮ್ಮ ರಾಜಾಪುರ ಜಗನ್ನಾಥ್, ಸೊ ನಮ್ಮ ಮಾಯಪುರದಲ್ಲಿ ಹೊಸ ದೇವಸ್ಥಾನ, ಅವ್ರು ಅನ್ಕೊಂಡ್ರು ದೇವರಿಗೆ ಬಂದು ಚಪ್ಪನ್ ಭೋಗ ಇಡಬೇಕು ಅಂತ. ಹೆಂಗೆ ಇಡೋದು, ವಾರಕ್ಕೊಂದ್ಸತಿ ಇಡ್ತಾ ಇದ್ರು, ಡೈಲಿ ಇಡಬೇಕಲ್ಲ ಅಂತ ಭಕ್ತರು ಸಂಕಲ್ಪ ಮಾಡ್ಬೇಕು. ಭಗವಂತ ನನಗೆ ಡೈಲಿ ನೈವೇದ್ಯ ಇಡಬೇಕು, ಚಪ್ಪನ್ ಭೋಗ ಅಂದ್ರೆ ಒಂದ್ಸತಿ ನೈವೇದ್ಯ ಅಂದ್ರೆ 56 ಐಟಮ್. ಡೈಲಿ ಜಗನ್ನಾಥನ್ಗೆ ಎಷ್ಟು ಐಟಮ್ ಮಾಡಬೇಕು, 56 ಐಟಮ್ ನೈವೇದ್ಯ ಮಾಡಬೇಕು. ಹೀಗೆ ಒಬ್ರು ತುಂಬಾ ಶ್ರೀಮಂತರು ಬರ್ತಾರೆ, ಅವರು ಅವ್ರ ಹತ್ರ ಹೇಳ್ಕೊಡ್ತಾರೆ, ಹಿಂಗೆ ಭಗವಂತನಿಗೆ ಚಪ್ಪನ್ ಭೋಗ ಈ ತಿಂಗಳುಗಳು ಫುಲ್ ನಾನು ಕಾರ್ತಿಕ್ ಮಾಸ ನಾನು ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವೇನಾದ್ರು ಸಹಾಯ ಮಾಡಬೇಕು ಸ್ವಾಮಿ, ಈ ತಿಂಗಳು ಫುಲ್ ಏನು ಖರ್ಚಾಗುತ್ತೆ ಅದನ್ನು ನಾನು ಪೇ ಮಾಡ್ತೀನಿ ಅಂತ ಹೊರಟೋಗ್ತಾರೆ. ಓಕೆ, ಅವ್ರು ಬರ್ಕೊಂಡ್ರು ಆ ತಿಂಗಳು. ಇನ್ನು ಯಾರ್ಯಾರು ಭಕ್ತರು ಅದಕ್ಕೂ ನಮ್ದು ನೆಕ್ಸ್ಟ್ ಮಂತ್ ಎಲ್ಲ ನಮ್ದೇ, ನಮ್ಮ ಸಂಸಾರದ ಏನು ಖರ್ಚಾಗುತ್ತೆ ನಾವು ಕೊಡ್ತೀವಿ. ಹಂಗೆ ನೋಡಿದಾಗ 12 ತಿಂಗಳಿಂದ ಫುಲ್ ಕರೆಕ್ಟಾಗಿ ಬುಕ್ಕಿಂಗ್ ಆಗೋಗುತ್ತೆ. ಇವತ್ತು ಸಹ ರಾಜಾಪುರ ಜಗನ್ನಾಥ್ಗೆ ಡೈಲಿ 56 ಐಟಮ್. ಓಕೆ, ಸೊ ಹೀಗೆ ಭಕ್ತರು ಹೇಗೆ ಸೇವೆ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ, ಭಕ್ತರು ಹಾಗೆ ಸೇವೆ ಮಾಡಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ಭಗವಂತನಿಗೆ ನೀವು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಬೇಕು, ಅಷ್ಟೊಂದು ಐಟಮ್ ನಿಮ್ಗೆ ಮಾಡೋ ಕೆಲಸ ಇಲ್ಲ, ದೇವ್ರೇ ನಾನು ಕೇಳಿದಾನ ಅಷ್ಟು ಐಟಮ್ ಮಾಡಬೇಕು ಅಂತ. ಸೊ ಇದು ಏನಾಗುತ್ತೆ, ಸೊ ಇದು ಭಗವಂತನ ಒಂದು ನಾವು ಎಷ್ಟು ಯಾವ ಒಂದು ಭಾವದಲ್ಲಿ ಯೋಚನೆ ಮಾಡ್ತೀವಿ ಏನಾಗುತ್ತೆ, ಅದೇ ರೀತಿಯಾಗಿ ನಮಗೆ ಆ ಪ್ರಜ್ಞೆನ ಕೊಡ್ತಾ ಹೋಗ್ತದೆ. ಅದರಿಂದ ತಮ್ಮ ಪ್ರಕೃತಿಯಂತೆ ಸ್ಥಾನ ಸಚಿವ ಬಚಾವ. ಯಾವ್ಯಾವ ಭಕ್ತರು ಹೇಗೆ ಶರಣಾಗಬೇಕು ಅಂತ ಅನ್ಕೊಳ್ತಾರೆ ಏನಾಗುತ್ತೆ, ಹಾಗಾಗಿ ಭಗವಂತ ಏನ್ ಮಾಡ್ತಾರೆ, ಬುದ್ಧಿನ ಕೊಡ್ತಾರೆ. ಅದರಿಂದ ನಾವು ಭಗವಂತನಿಗೆ ಹೇಗೆ ಶರಣಾಗ್ತೀವಿ ಅನ್ನೋದು ಅದು ಮುಖ್ಯ. ಓಕೆ, ಹೀಗೆ ಇಂತಹ ಕೃಷ್ಣ ಪ್ರಜ್ಞಾ ಸ್ಥಿತಿಯಲ್ಲಿರುವವನಿಗೆ ಐಕ ಚಟುವಟಿಕೆಗಳಲ್ಲಿ ನಿರತನಾಗುತ್ತಾನೆ. ಕೆಲವೊಬ್ಬ ಅವನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯವನ್ನು ಕೇಳುತ್ತಾನೆ, ಪುಸ್ತಕವನ್ನು ಓದುತ್ತಾನೆ. ಭಕ್ತರು ಏನ್ ಮಾಡ್ತಾರೆ, ಸಂಕೀರ್ತನೆ ಮಾಡ್ತಾರೆ. ಏನಾಗುತ್ತೆ, ಶ್ರೀವಾಸ್ ಠಾಕೂರ್ ಬಂದು ಅವರು ಸಾಧಾರಣ ಕುಟುಂಬ, ಅದ್ರ ಬೇರೆ ಬ್ರಾಹ್ಮಣರೆಲ್ಲ ಹೋಗಿ ರಾಜನ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಏನಂತ, ಇವ್ರ ಮನೇಲಿ ಹಗಲು ರಾತ್ರಿ ಕೀರ್ತನೆ ನಡೆಯುತ್ತೆ, ನಮಗೆಲ್ಲ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಕಂಪ್ಲೇಂಟ್ ಮಾಡ್ತಾರೆ. ಆಗ ಏನಾಗುತ್ತೆ, ಶ್ರೀವಾಸ್ ಪ್ರಭು ಅವರು ಭಕ್ತರು ಎಲ್ಲರೂ ಸಹ ನಾವೆಲ್ಲ ಬೀದಿ ಕೀರ್ತನೆ ಮಾಡ್ತಾರೆ, ಇವರು ಸಹ ಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೀರ್ತನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಂತ ಸೈನಿಕರು ಬಂದು ಮೃದಂಗ ಎಲ್ಲ ಹೊಡೆದಾಕ್ಬಿಡ್ತಾರೆ. ಸೊ ಈ ವಿಷಯ ಬಂದು ಚೈತನ್ಯ ಮಹಾಪ್ರಭುಗಳು ಇತ್ತು. ಚೈತನ್ಯ ಮಹಾಪ್ರಭುಗಳು ಬಂದು ಆಗಿನ ಸಮಯದಲ್ಲಿ ಬಂದು 5 ಲಕ್ಷ ಜನರು ಸೇರ್ತಾರೆ ರಾತ್ರಿ ಹೊರಗೆ. ಎಲ್ಲರೂ ಸಹ ಪತ್ತು ನೆಟ್ಕೊಳ್ತಾರೆ, ರಾಜನ ಮುಂದೆ ಹೋಗ್ತಾರೆ. ಇವತ್ತೂ ಸಹ ಚಾಂದ್ ಕಾಜಿ ಅಂತ ರಾಜನ ಹೆಸರು, ಇವತ್ತೂ ಸಹ ಸೊ ಅವರ ಒಂದು ಸಮಾಧಿ ಇದೆ. ಓಕೆ, ಚಾಂದ್ ಕಾಜಿ ಬಂದು ಅವ್ರಿಗೆ ಭಯ ಆಗ್ಬಿಡುತ್ತೆ. ಆಕ್ಚುಲಿ ಹಿಂದೂ ಮುಸ್ಲಿಂ ಸಂಬಂಧ ತುಂಬಾ ಚೆನ್ನಾಗಿದೆ. ಚೈತನ್ಯ ಮಹಾಪ್ರಭು ತಂದೆನೇ ಬಂದು ಚಾಂದ್ ಕಾಜಿ ಒಂದು ಚಿಕ್ಕಪ್ಪ ಅಂತ ಚಾಚಾ ಅಂತ ಕರೀತಾರೆ. ಆಗ ಚೈತನ್ಯ ಮಹಾಪ್ರಭುನ ಒಬ್ಬರನ್ನ ಮೇಲ್ಗಡೆ ಕರೀತಾರೆ ರಾಜ, ದಯವಿಟ್ಟು ನೀವು ಬನ್ನಿ ಅಂತ.
ಚೈತನ್ಯ ಮಹಾಪ್ರಭು ಹೋಗ್ತಾರೆ, ಹೇಳ್ತಾರೆ ನಿಮ್ಮ ತಂದೆ ನನಗೆ ಚಾಚಾ ಸಮಾನ. ಸೊ ಯಾಕೆ ಇದೆಲ್ಲ ನಡೀತದೆ ಅಂತ ಹೇಳುತ್ತೆ, ಹೇಳ್ತಾರೆ ನಿಮ್ಮ ಸೈನಿಕರು ಬಂದು ಹರಿನಾಮ ಸಂಕೀರ್ತನೆಗೆ ಬಂದು ತೊಂದರೆ ಮಾಡಿದ್ದಾರೆ. ಸಮಯದಲ್ಲಿ ಚಾಂದ್ ಖಾಸೆ ಅನೌನ್ಸ್ಮೆಂಟ್ ಮಾಡ್ತಾರೆ, ನನ್ನ ರಾಜ್ಯದಲ್ಲಿ ಯಾವ ಮೂಲೆಯಲ್ಲೂ ಸಹ ಹರಿನಾಮ ಸಂಕೀರ್ತನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನು ನಾನು ಶಪಥ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಚಾಂದ್ ಖಾಸಿ ಆ ಶಪಥ ತಗೊಳ್ಳೋದಕ್ಕಿಂತ ಮುಂಚೆ ನರಸಿಂಹದೇವರು ಅವ್ರ ಕನಸಲ್ಲಿ ಬಂದ್ಬಿಟ್ಟಿರ್ತಾರೆ, ನನ್ನ ಭಕ್ತರಿಗೆ ಏನಾದರೂ ತೊಂದರೆ ಕೊಟ್ಟೆ ಇನ್ನನ್ನು ಬಂದು ಸಂಹಾರ ಮಾಡ್ಬಿಡ್ತೀನಿ ಅಂತ ಏನ್ ಮಾಡಿರ್ತಾರೆ. ಯಾರು ಬಂದಲ್ಲಿ ಕನಸಿನಲ್ಲಿ ನರಸಿಂಹದೇವರು. ಯಾರು ಭಗವಂತನ ಒಂದು ನಾಮ ಸಂಕೀರ್ತನೆ ಪ್ರಚಾರ ಮಾಡ್ತಾರೆ ಅವ್ರಿಗೆ ಯಾವಾಗಲೂ ಸಹ ನರಸಿಂಹದೇವರು ಯಾವಾಗಲೂ ಸಹ ಅವ್ರಿಗೆ ಪ್ರತಿ ಕ್ಷಣದಲ್ಲೂ ಸಹ ಏನ್ ಮಾಡ್ತಾ ಇರ್ತಾರೆ, ರಕ್ಷಣೆ ಕೊಡ್ತಾರೆ. ಅದರಿಂದ ಭಕ್ತರು ಸಹ ಯಾವುದೇ ರೀತಿ ಕೃಷ್ಣನ ಭಕ್ತರು ಯಾವುದೇ ರೀತಿ ಏನೋ ಎದುರಬೇಕಾಗುವಂತಹ ವಿಷಯ ಇಲ್ಲ. ಓಕೆ, ಹೀಗೆ ಭಗವಂತ ಬಂದು ನಾಮ ಸಂಕೀರ್ತನೆ ಮಾಡೋರಿಗೆ ಭಗವಂತ ಏನ್ ಮಾಡ್ತಾನೆ, ಕಾಪಾಡ್ತಾರೆ. ಏನಕ್ಕೆ ನಾವೆಲ್ಲ ಜಪ ಮಾಡಬೇಕು ಅಲ್ವಾ? ಎಲ್ಲರೂ ಹೇಳ್ತೀವಿ ಯಾಕೆ ನಾವೆಲ್ಲ ಜಪ ಮಾಡಬೇಕು. ಓಕೆ, ಆಕ್ಚುಲಿ ಬಂದು ಕುಲಶೇಖರ ಆಳ್ವಾರ್. ಕುಲಶೇಖರ ಆಳ್ವಾರ್ ಬಂದು ಭಗವಂತನ ರಾಮ ಭಕ್ತರಲ್ಲಿ ತುಂಬಾ ಶ್ರೇಷ್ಠರಾದವರು. ರಾಮ ಅಂದ್ರೆ ತುಂಬಾನೇ ಇಷ್ಟ. ಆಳ್ವಾರ್ಗಳಲ್ಲಿ ಕುಲಶೇಖರ ಆಳ್ವಾರ್. ನೀವು ಶ್ರೀರಂಗಪಟ್ಟಣ ಶ್ರೀರಂಗಂ ಹೋದ್ರೆ ಅಲ್ಲಿ ಆಳ್ವಾರ್ಗಳ ವಿಗ್ರಹ ಇದ್ದಾರೆ. ಯಾರ್ಯಾರು ನೋಡಿದರೆ ಕೈ ಎತ್ತಿ ಭಕ್ತರು. ಓಕೆ, ಸೊ ಶ್ರೀರಂಗಪಟ್ಟಣ ದೇವಸ್ಥಾನ ಒಳಗಡೆ ಹೊಡೆದಿಲ್ವಾ ಭಕ್ತರು? ಒಳಗಡೆ ಎಲ್ಲ ಹೊಡೆದಾಗ ಏನಾಗುತ್ತೆ, ಅಲ್ಲಿ ಆಳ್ವಾರ್ಗಳ ವಿಗ್ರಹಗಳಿದೆ. ಕುಲಶೇಖರ ಆಳ್ವಾರ್, ಪೆರಿಯಾಳ್ವಾರ್, ಆಂಡಾಳ್, ಇವರೆಲ್ಲ ಯಾರು? ಭಗವಂತನ ಬಂದು. ಸೊ ಶಂಖ, ಚಕ್ರ, ಗದ, ಪದ್ಮ, ಕೌಸ್ತುಭಮಣಿ ಇವರೆಲ್ಲ ಯಾರಾಗಿ ಬಂದಿದ್ದಾರೆ? ಆಳ್ವಾರ್ಗಳಾಗಿ ಬಂದಿದ್ದಾರೆ. ಯಾರಾಗಿ ಬಂದಿದ್ದಾರೆ? ಆಳ್ವಾರ್. ಆಳ್ವಾರ್ ಏನಂದ್ರೆ ಅರ್ಥ ಬಂದು ಯಾರು ಭಕ್ತಿಯಲ್ಲಿ ಆಳವಾಗಿ ಮುಳುಗಿದ್ದಾರೆ ಅವ್ರನ್ನ ಆಳ್ವಾರ್ ಅಂತ ಕರೀತಾರೆ. ಅದರಲ್ಲಿ ಕುಲಶೇಖರ ಆಳ್ವಾರ್ ಸಹ ಒಬ್ಬರು. ನಮ್ಮ ಅನಂತ ಪದ್ಮನಾಭ ದೇವಸ್ಥಾನ ಕಟ್ಟಿದವರು ಸಹ ಯಾರು? ನಮ್ಮ ಕುಲಶೇಖರ ಆಳ್ವಾರ್. ಇವತ್ತು ಸಹ ಅಷ್ಟು ಭಗವಂತನ ಸೇವೆಗೆ ಒಡವೆಗಳಿದೆ ಅಂದ್ರೆ ಯಾರಿಟ್ಟಿರುತ್ತದೋ ನಮ್ಮ ಕುಲಶೇಖರ ಆಳ್ವಾರ್ ಅಂತ ರಾಜ. ಆದ್ರೆ ಭಗವಂತನ ಒಂದು ಯಾವಾಗಲೂ ಸಹ ರಾಜ್ಯಭಾರದಲ್ಲಿ ಅವ್ರಿಗೆ ಆಸಕ್ತಿನೂ ಇಲ್ಲ. ಈ ಮಂತ್ರಿಗಳಿಗೆ ಚಿಂತೆ ಏನಂತ, ರಾಜ್ಯಭಾರದ ಬಗ್ಗೆ ಚಿಂತನೆ ಇಲ್ಲ. ಯಾವಾಗ ಭಗವಂತನ ಬಗ್ಗೆ ಕೇಳೋದು, ಒಂದು ಸೇವೆ ಮಾಡೋದು, ಒಂದು ಗುಣದಾನ ಆಡೋದು, ಭಗವಂತನ ಬಗ್ಗೆ ಕೇಳೋದ್ರಲ್ಲೇ ಏನ್ ಕಳೀತಾ ಇದ್ದಾನೆ, ಸಮಯ ಕಳೀತಾ ಇದ್ದಾನೆ. ಮಾತಾಡ್ತಿದ್ರೆ ತೀರ್ಥಕ್ಷೇತ್ರಗಳಿಗೆ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡಿದ್ರು, ಒಂದು ಪ್ಲಾನ್ ಮಾಡಿದ್ರು. ಭಕ್ತರು ಹೋಗ್ಬಾರ್ದು ಅಂತ ಏನ್ ಮಾಡಿದ್ರು, ಡೈಲಿ ಒಬ್ಬೊಬ್ಬ ಭಕ್ತರು ಬರಕ್ ಮಾಡೋದು. ಭಕ್ತರಿಗೆ ಹೋಗ್ಬೇಕಾದ್ರೆ ಭಕ್ತರು ಮುಂದೆ ಬಂದ್ಬಿಡೋದು. ಅವತ್ತು ರಾಜ ಅಲ್ಲಿ ಹೊಡ್ಕೊಂಡು ಏನಾಯ್ತಿತ್ತು, ಈಗ ಭಕ್ತರ ಸಂಖ್ಯೆ ಏನಾಗೋಯ್ತು, ಜಾಸ್ತಿ ಆಗೋದು. ಯಾವ ರೀತಿ ಭಕ್ತರು ಅಂದ್ರೆ ಅವ್ರ ರೂಮ್ ಒಳಗಡೆ ಹೋಗ್ಬಿಡೋರು. ರಾಜನ ಅಂತಃಗೃಹದಲ್ಲಿ ಭಕ್ತರು ಕೂತ್ಕೊಂಡು ಕೀರ್ತನೆ, ಭಜನೆ, ಪ್ರವಚನ ಒಂದು ಅವರ ಅಂತಃಗೃಹದಲ್ಲಿ ನಡೆಯುದು. ಇದು ಮಂತ್ರಿಗಳಿಗೆ ಒಂದು ನಾವೇನೋ ಮಾಡೋಕೆ ಹೋಗಿ ಇಲ್ಲಿ ಏನೋ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭಕ್ತರನ್ನ ಕಮ್ಮಿ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ರಾಮನ ಮೇಲಿರುವಂತ ವಿಗ್ರಹನ ಕದ್ಬಿಟ್ಟು ಏನ್ ಮಾಡ್ತಾರೆ, ಯಾರು ಕದ್ರು, ಈ ಭಕ್ತರುಗಳು ಕದ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ರು. ಕುಲಶೇಖರ ಆಳ್ವಾರ್ಗೆ ತುಂಬಾ ದುಃಖ ಆಯ್ತು. ಒಂದು ಹಾವಿನ ಪೆಟ್ಟಿಗೆ, ಏನೋ ಒಂದು ವಿಷ ಹಾವು ಇರುವಂತಹ ಪೆಟ್ಟಿಗೆನ ಒಳಗಡೆ ಇರುತ್ತೆ, ತರಿಸ್ತಾರೆ ಆ ಪೆಟ್ಟಿಗೆ. ಕುಲಶೇಖರ ಆಳ್ವಾರ್ ಹೇಳ್ತಾರೆ, ನಮ್ಮ ಭಕ್ತರೇನಾರು ಕದ್ದಿದ್ರೆ ಈ ಹಾವು ಬಂದು ನನಗೆ ಕಚ್ಚುತ್ತೆ. ಭಕ್ತರು ಕದ್ದಿಲ್ಲ ಅಂದ್ರೆ ಹಾವು ಕಚ್ಚಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹಾವು ಪೆಟ್ಟಿಗೆ ಒಳಗಡೆ ಇವರೇ ಕೈ ಹಾಕ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ, ಕೈ ತೆಗಿತಾರೆ. ತೆಗ್ದಾದ್ಮೇಲೆ ಹೇಳ್ತಾರೆ ಭಕ್ತರು ಕದ್ದಿಲ್ಲ. ಅಷ್ಟೊತ್ತಿಗೆ ಮಂತ್ರಿಗಳು ಬಂದು ಯಾರು ಪಾತ್ರ ಇರ್ತಾರೆ, ರಾಜನ ಪಾತ್ರ ಇರ್ತಾರೆ. ದಯವು ಕ್ಷಮಿಸಿ, ಈ ಭಕ್ತರುಗಳು ಈ ರೀತಿ ಯಾವಾಗಲೂ ಸಹ ಇಲ್ಲೇ ಯಾವಾಗಲೂ ಸಹ ಇರೋದನ್ನ ನೋಡಿ ಇವ್ರನ್ನ ಕಡಿಮೆ ಮಾಡಬೇಕು ಅಂತ ಈ ರೀತಿ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಒಂದು ಕುಲಶೇಖರ ಆಳ್ವಾರ್ ಹೇಳ್ತಾರೆ, ಭಗವಂತ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ನಂದೊಂದು ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು, ವೈಕುಂಠ ಎಲ್ಲರೂ ಸಹ ಕಂಟ್ರೋಲ್ ಮಾಡ್ತಾರೆ. ನನ್ನ ರಾಜ್ಯನ ಒಂದು ನೋಡ್ಕೊಳ್ದಲ್ಲೇ ಇರ್ತಿದ್ದ ರಾಮ ಅಂದ್ಬಿಟ್ಟು ಏನ್ ಮಾಡ್ತಾರೆ, ತಕ್ಷಣ ಸನ್ನಿಸತ್ವ ತಗೊಳ್ತಾರೆ. ಮಗ ಇನ್ನು ಚಿಕ್ಕ ಮಗು, ಅವನಿಗೇನೆ ದೀಕ್ಷೆ, ಅವನಿಗೆ ಏನ್ ಮಾಡ್ತಾರೆ, ರಾಜ್ಯ ಪಟ್ಟಾಭಿಷೇಕ ಮಾಡಿ ಅವ್ರ ಪಾಡದವರು ಶ್ರೀರಂಗ ಹೊರಟುಬಿಡ್ತಾರೆ. ಆ ಹೊರಟೋದಾಗ ಬಂದು ಕುಲಶೇಖರ ಆಳ್ವಾರ್ ಬಂದು ಮುಕುಂದ ಮಾಲ ಸ್ತೋತ್ರ ಅಂತ ಬರೀತಾರೆ. ಏನಂತ ಬರೀತಾರೆ, ಮುಕುಂದ ಮಾಲ ಸ್ತೋತ್ರ. ಇವತ್ತು ಸಹ ಇಸ್ಕಾನಲ್ಲಿದೆ ಮುಕುಂದ ಮಾಲ ಸ್ತೋತ್ರ. ಒಬ್ಬ ಭಕ್ತ ಅಂದ್ರೆ ಹೇಗಿರ್ಬೇಕು ಅಂತ. ಆ ಮುಕುಂದ ಮಾಲ ಸ್ತೋತ್ರದಲ್ಲಿ ಕುಲಶೇಖರ ಆಳ್ವಾರ್ಗಳು ಯಾಕೆ ಜಪ ಮಾಡಬೇಕು ಅಂತ ಬರ್ತಿದ್ದಾರೆ. ಏನಂತ ಬರ್ತಿದ್ದಾರೆ, ಯಾಕೆ ಜಪ ಮಾಡಬೇಕು. ಅದರಲ್ಲಿ ಮೊದಲನೇ ರೀಸನ್ ಬಂದ್ರು, ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಶತ್ರು ಚೈದೇಕ ಮಂತ್ರ.
ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಶತ್ರುಗಳು ಅಂದ್ರೆ ಪಕ್ಕದ ಮನೆಯವರಲ್ಲ, ಅವ್ರು ಕಂಡ್ರೆ ನಮ್ಗೆ ಆಗಲ್ಲ ಪ್ರಭು, ಅದಕ್ಕೆ ಜಪ ಮಾಡ್ತಾ ಇದ್ರಿ ಅವ್ರು ನಾಶ ಆಗಲಿ ಆ ರೀತಿ ಅಲ್ಲ. ನಮ್ಮಲ್ಲಿರುವಂಥ ಶತ್ರುಗಳು ಮೋಹ, ಕ್ರೋಧ, ಕಾಮ, ಮದ, ಮತ್ಸರ, ಅಹಂಕಾರ ಇವೆಲ್ಲ ಕಮ್ಮಿ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ? ಕಮ್ಮಿ ಆಗ್ಬೇಕಲ್ಲ. ಓಕೆ, ಅವೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಅಂತ ನಾಮ ಸಂಕೀರ್ತನೆ ಮಾಡ್ಬೇಕು. ಅದು ಬಿಟ್ಟರೆ ಬೇರೆ. ಯಾಕಂದ್ರೆ ಭಗವಂತ ಆಚಾರ್ಯ ಹೇಳ್ತಾರೆ, ಈ ನಾಲಿಗೆ ಅಂತಾರೆ ಏನೋ ಕಾಳಿಂಗ ಸರ್ಪ ಇದ್ದಾಗ. ಯಾರು? ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡಿದವರು ಯಾರು? ಕೃಷ್ಣ. ಆಮೇಲೆ ನರ್ತನ ಮಾಡಲ್ಲ, ಸ್ಮೂತ್ ಸರ್ಫೇಸ್ ಮೇಲೆ ಯಾರು ಸಹ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಅದ್ರ ಡ್ಯಾನ್ಸ್ ಮಾಡಿದವರು ಒಬ್ರು ಯಾರು? ಕೃಷ್ಣ. ಹಾಗೆ ಈ ನಾಲಿಗೆನ ನಿಯಂತ್ರಣ ಮಾಡಬೇಕು ಅಂದ್ರೆ ಅವನ ನಾಮ ಸಂಕೀರ್ತನ ಚೆನ್ನಾಗಿ ನಡಿಬೇಕು. ಆ ನಾಮ ಸಂಕೀರ್ತನ ಚೆನ್ನಾಗಿ ನಡೀತಾ ಇದ್ರೆ ಏನಾಗುತ್ತೆ? ಈ ನಾಲಿಗೆ ಮುಂದೆ ಏನಾಗುತ್ತೆ? ನಿಯಂತ್ರಣ ಬರುತ್ತೆ. ಸಕಲ ಉಪನಿಷತ್ತು ಸಂಪೂಜ್ಯ ಮಂತ್ರ. ಎಲ್ಲ ಉಪನಿಷತ್ತುಗಳು, ಶಾಸ್ತ್ರಗಳು ಭಗವಂತನ ನಾಮ ಸಂಕೀರ್ತನ ಹೊಗಳುತ್ತಾರೆ. ಭಗವಂತನು ಸಹ ಭಗವದ್ಗೀತದಲ್ಲಿ ಏನಂತಾರೆ? ಸತತಂ ಕೀರ್ತಯಂತೋಮ. ಏನು? 9ನೇ ಅಧ್ಯಾಯ ಎಷ್ಟನೇ ಶ್ಲೋಕ? ಸತತಂ ಒಂದು ಪದ ಗ್ಯಾಪ್ ಇದ್ರು ನೀವು. ಸತತ 9ನೇ ಅಧ್ಯಾಯ 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯಾತನಶ್ಚ ದೃಢವ್ರತಃ ನಮಸ್ತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ವೈಭವವನ್ನು ಹಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಭಗವಂತನ ಭಕ್ತರು ಹೇಗಿರ್ತಾರೆ? ಭಕ್ತರು ಅಂದ್ರೆ ಯಾರು? ಯಾವಾಗ ಸಹ ಸತತ ನಾಮ ಸಂಕೀರ್ತನ ಮಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಹೊತ್ತು ಮಾಡ್ಬೇಕು, ವ್ಯತ್ಯಾಸ ಜಾಸ್ತಿ ಆಯ್ತು, ಬನ್ನಿ ಸಾಕು ಅಂತ ಗೊತ್ತಾಗ್ತದೆ. ಆದ್ರೆ ಭಗವಂತನ ಭಕ್ತರು ನಾಮಸ್ಮರಣೆ ಅವ್ರ ಬಾಯಲ್ಲಿ ಯಾವಾಗಲೂ ಸಹ ನಡೀತಾ ಇದೆ. ನೆಕ್ಸ್ಟ್ ಏನು? ಭಾಗವತದಲ್ಲಿ ಏನು ಹೇಳ್ತಾ? ಭಾಗವತದ ತುಂಬಾ ಶ್ಲೋಕ ಇದೆ ಫೇಮಸ್. ಅಂದ್ರೆ ನಾಮ ಸಂಕೀರ್ತನೆ ಸರ್ವ ಪಾಪ ಪ್ರಣಾಮ ದುಃಖ ಶರಣಂ ತಾಂ ನಮಾಮಿ ಹರಿ. ಏನೋ ಏನಂತ ಹೇಳ್ತಾರೆ? ನಾಮ ಸಂಕೀರ್ತನೆ ಸರ್ವ ಪಾಪ ಪ್ರಣಾಶನ. ಎಲ್ಲಿ ಭಗವಂತನ ನಾಮ ಸಂಕೀರ್ತನೆ ನಡೀತಾ ಏನಾಗುತ್ತೆ? ಎಲ್ಲರ ಪಾಪನೂ ಸಹ ನಾಶ ಆಗೋದು. ಏನೋ ನಮ್ಮ ದುಃಖಗಳು ನಾಶ ಆಗೋದು, ಸುಖನ ಭಗವಂತ ಕೊಡ್ತಾರೆ. ಓಕೆ, ಇದು ಭಗವಂತನಿಗೆ ತುಂಬಾ ಇಷ್ಟ ಅಂತ ಏನು ಹೇಳ್ತದೆ? ಭಾಗವತ ಹೇಳ್ತಾರೆ. ಇದು ಭಾಗವತದ ಕೊನೆಯ ಶ್ಲೋಕ. ಏನಕ್ಕೆ ನಾವು ಭಾಗವತ ಓದಬೇಕು, ಭಗವದ್ಗೀತೆ ಓದಬೇಕು? ಏನಕ್ಕಂದ್ರೆ ಭಗವಂತ ಮತ್ತು ಭಗವಂತನ ಭಕ್ತರ ಲೀಲೆ ಕೇಳಿದಾಗ ಏನಾಗುತ್ತೆ? ಭಗವಂತನ ನಾಮ ಸಂಕೀರ್ತನೆಯಲ್ಲಿ ನಮಗೆ ದೃಢ ಸಂಕಲ್ಪ ಬರುತ್ತೆ. ಏನ್ ಬರುತ್ತೆ? ಅದಕ್ಕೋಸ್ಕರ ನಾವು ಭಗವಂತನ ಬಗ್ಗೆ ಏನ್ ಮಾಡ್ಬೇಕು? ಕೇಳಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಏನ್ ಹೇಳ್ತದೆ? ಸಕಲ ಉಪನಿಷತ್ ಸಂಪೂಜಿತ ಮಂತ್ರ. ಎಲ್ಲ ಉಪನಿಷತ್ಗಳು ದಾಸರು ನರಜನ್ಮ ಬಂದಾಗ ನಾಲಿಗೆ ಕೃಷ್ಣ ಯಾರು? ನಮ್ಮ ಯಾರು? ಮಧ್ವಾಚಾರ್ಯರು ಅಂತ ಹೇಳ್ತಾರೆ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈಮೋದಾಪು ಗೃಣಂತೋಂತಂ ಯದ್ಗುಣಾನಾಮಚಾಲಯಃ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ವಂದೇ. ಭಗವಂತನ ನಾಮ ಸಂಕೀರ್ತನ ಒಂದೇ ನಮಗೆ ಕಾಪಾಡ. ಓಕೆ, ಸಂಸಾರ ಛೇದ ಮಂತ್ರ. ನಾವು ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಏನಾಗುತ್ತೆ? ಸಂಸಾರದಿಂದ ಸ್ವಲ್ಪ ಬಿಡುಗಡೆ ಬರ್ತದೆ. ಇಲ್ಲಾಂದ್ರೆ ನಾನು ಸಂಪಾದನೆ ಮಾಡಿದ್ರು ಇಷ್ಟು ಕಟ್ಟಿದ್ದೀನಿ,
ನಾನು ಮಾಡಿದ್ರು ಅಂತ ಹೇಳಿದಾಗ ಏನಾಗುತ್ತೆ, ಆ ಮನೇಲಿ ಇಲ್ಲಿನ ಪುಲಿನ ಹುಟ್ಟಿ ಅದೇ ಇನ್ನೊಂದು ಜನ್ಮ ಅಲ್ಲೇನೆ ಹುಡ್ಬೇಕಾಗುತ್ತೆ. ಅದರಿಂದ ಭಕ್ತರಾದವ್ರು ಯಾವತ್ತೂ ಸಹ ಅಂಟ್ಕೋಬಾರ್ದು. ಏನಿರಬಾರ್ದು, ಅಂಟ್ಕೋಬಾರ್ದು. ಹೇಗೆ ಕೊಬ್ಬರಿ ಕಂಠದೊಳಗಡೆ ಇರುತ್ತೆ ಹಾಗೆ ಹೇಗಿರ್ಬೇಕು, ಭಕ್ತರು ಬಂದು ಕಂಠದೊಳಗಡೆದೇ ಇರಬೇಕು, ಅಂದ್ರೆ ಅಂಟ್ಕೋಬಾರ್ದು. ಹೇಗೆ ಕೊಬ್ಬರಿ ಒಳಗಡೆ ಅಲ್ಲಾಡ್ಸಿದ್ರೆ ಅಲ್ಲಾಡುತ್ತೆ, ಭಕ್ತರು ಸಹ ಏನಾಗಿರ್ಬೇಕು, ಸಂಸಾರದಲ್ಲಿ ಇಟ್ಕೊಂಡು ನಿಮ್ಮ ಭಕ್ತಿನ ಬಂದು ನೀವು ಮಾಡಬೇಕು. ಓಕೆ, ಹಾಗೆ ಒಬ್ಬ ಭಕ್ತ ಕೇಳ್ತಾನೆ ಗುರುಗಳೇ, ನಾನು ಇಲ್ಲ ಅಂದ್ರೆ ಹೆಂಗೆ ಗುರುಗಳೇ, ನನ್ನ ಸಂಸಾರ ಒಂದು ಕೆಲಸ ಮಾಡೋ, ಒಂದು ತಿಂಗಳು ಆಶ್ರಮದಲ್ಲೇ ಇದ್ರು ಹೋಗಿ ಬೇಡ, ಇನ್ನೊಂದು ತಿಂಗಳು ನಿನ್ನ ಸಂಸಾರದಲ್ಲಿ ಹೇಗಿರುತ್ತೆ ಅಂತ ನೋಡೋದು. ಆಯ್ತು ಅಂತ ಏನಾಗುತ್ತೆ, ಇವ್ರು ಒಂದು ತಿಂಗಳು ಸಹ ಹೋಗೋದಿಲ್ಲ. ಗುರುಗಳು ಹೋಗಿ ಹೇಳ್ತಾರೆ, ನಿಮ್ಮ ಯಜಮಾನ ತೀರ್ಥಯಾತ್ರೆದಲ್ಲಿ ತೀರ್ಕೊಂಡ್ಬಿಟ್ರು ಅಂತ. ಹಾಗೇನಾಗುತ್ತೆ, ಮಗಳು ಮದುವೆ ಮಾಡಬೇಕು, ಮಗುನ್ ಬೇರೆ ಕೆಲಸ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮಗಳಿಗೆ ಬಂದು ಏನೋ ಊರಲ್ಲಿ ದೊಡ್ಡ ಶ್ರೀಮಂತರು ಬಂದು ನಿಮ್ಮ ಮಗಳು ನಾವು ಮನೆ ತುಂಬಿಸ್ಕೊಳ್ತೀವಿ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಮಗುಗೂ ಸಹ ಒಳ್ಳೆ ಕೆಲಸ ಸಿಗುತ್ತೆ, ಎಲ್ಲ ಆನಂದವಾಗಿದ್ದಾರೆ. ಅಪ್ಪ ಒಂದು ತಿಂಗಳು ಬಿಟ್ಟು ಹೋಗ್ತಾರೆ, ನೋಡಿದ್ರೆ ಎಲ್ಲ ಅಳ್ತಾ ಇರ್ತಾರೆ, ಅಂದ್ರೆ ಎಲ್ಲ ಆನಂದವಾಗಿರ್ತಾರೆ. ಹೀಗೆ ಭಗವಂತ ಏನೋ ಎಲ್ಲರೂ ಸಹ ಚೆನ್ನಾಗಿ ನೋಡ್ಬೇಕು. ಓಕೆ, ನಾವು ಅನ್ಕೊಂಡಿದ್ವಿ ನಾ ಇದ್ರೇನೆ ನನ್ನ ಸಂಸಾರ ನಡೆಯೋದು. ಭಗವಂತನ ಇಚ್ಛೆ ಪ್ರಕಾರ ಏನೇನು ನಡಿಬೇಕು ಎಲ್ಲರೂ ಸಹ ಏನಾಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಹೀಗೆ ಭಕ್ತರು ಸಹ ಏನೇನು ನಡಿಬೇಕು ಎಲ್ಲ ನಡೆಯುತ್ತೆ. ಆದ್ರೆ ನಾವೇಗಿರ್ಬೇಕು, ಓಕೆ, ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವು ಪಡೆದಂತೆ ಮಾಡಬೇಕು. ಹರಿಕೃಪದವರಾದ ಭಾಗ್ಯ ಹರಿ ಸಮರ್ಪಣೆ ಮಾಡಿರಬೇಕು. ಎಲ್ಲ ಭಗವಂತ ನಮಗೆ ಕೊಟ್ಟಿರೋದು. ನಾವೇನಕ್ಕೆ ಎಲ್ಲರ ಹತ್ರ ದಾನ ಕೇಳ್ತೀವಿ, ಕೊಟ್ಟರೆ ಸ್ವಲ್ಪ ಪುಣ್ಯ ನಾನು ಬರುತ್ತೆ, ಸ್ವಲ್ಪ ವೈರಾಗ್ಯ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಏನಕ್ಕೆ ದಾನ ಕೊಡಿ ಅಂತ ಕೇಳ್ತೀವಿ ಅಂದ್ರೆ, ನಮ್ಮಲ್ಲೂ ಸಹ ವೈರಾಗ್ಯ ಬರ್ಬೇಕಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನಾವು ದಾನ ಕೊಡೋದ್ರಿಂದ ಏನಾಗುತ್ತೆ, ಭಗವಂತನಿಗೆ ದಾನ ಕೊಡಿದ್ರೆ ನಮಗೆ ಸಂಸಾರದಲ್ಲಿ ಏನಾಗ್ತಾರೆ, ಸ್ವಲ್ಪ ಎಲ್ಲ ಸಹ ಬಂಧನ ಬಂದು ನಮ್ಗೇನ್ ಮಾಡ್ತಾನೆ ಭಗವಂತ ಕಟ್ ಮಾಡ್ತಾರೆ. ಸಮುಚಿತ ತಮಸ ಸಂಘ ನಿಯಂತ್ರಣ ಮಂತ್ರ. ಭಕ್ತಿಲಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ತಮಸ ಅಂದ್ರೆ ತುಂಬಾ ಭಾರ ಜೈ ಜನ ಓಕೆ. ಯಾವಾಗ ಭಗವಂತನ ಭಕ್ತಿ ನಾವು ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಮಲ್ಲಿರುವಂತಹ ತಮೋಗುಣ ಅಂದ್ರೇನು, ಸೋಂಬೇರಿತನ ಹೊರಡೋದು, ಆಲಸ್ಯ. ಭಕ್ತಿಗೆ ಬರೋಕ್ಕಿಂತ ಮುಂಚೆ ಭಾನುವಾರ ಹೇಳ್ತಿದ್ದೆ ರಾತ್ರಿ 9 ಗಂಟೆಗೆ, ಅಟ್ಲೀಸ್ಟ್ ಭಕ್ತಿಗೆ ಬಂದ್ಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದಾಗ ಜಪ ಮಾಡ್ತಾರೆ. ಯಾರು ಆಗಿದೆ ಜೀವನದಲ್ಲಿ? ಓಕೆ, ಅಟ್ಲೀಸ್ಟ್ ಭಕ್ತಿಗೆ ಬಂದ್ಮೇಲೆ ನಾವೇನಾಗ್ತಾ ಇದೀವಿ, ಭಗವಂತನಿಗೆ ಟೈಮ್ ಕೊಡಬೇಕು ಅಂತ ಏನ್ ಮಾಡ್ತೀವಿ, ಟೈಮ್ ಕೊಡ್ತಾ ಇದ್ದೀವಿ. ಇಲ್ಲಾಂದ್ರೆ ಏನೋ ಸಂಡೇಸ್ ಎಲ್ಲರೂ ಹೇಳೋದೇ 11 ಗಂಟೆಗೆ. ಓಕೆ, ಸೊ ಹೀಗಾಗೋಗ್ಬಿಡುತ್ತೆ. ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಏನಾಗುತ್ತೆ, ನಾವು ಜಪ ಮಾಡಿದ್ರೆ ನಮ್ಮಲ್ಲಿರುವಂತಹ ಒಂದು ತಮೋಗುಣ, ಆಲಸ್ಯ, ಸೋಂಬೇರಿತನ ಹೊರಟೋಗುತ್ತೆ. ಓಕೆ, ಸರ್ವೈಶ್ಚರ್ಯಕ ಮಂತ್ರ. ಭಗವಂತ ಬಂದು ನಮಗೆ ಸರ್ವ ಐಶ್ವರ್ಯಗಳನ್ನು ಸಹ ಭಗವಂತ ಕೊಡ್ತಾರೆ. ಭಗವಂತ ನೋಡಿ, ನಾವು ಭಗವಂತನ ನೋಡ್ಕೊಂಡ್ರೆ ಭಗವಂತ ನಮ್ಮನ್ನು ನೋಡ್ಕೊಡಲ್ವಾ? ಭಗವಂತ ತುಂಬಾ ಚೆನ್ನಾಗಿ ನೋಡ್ಕೊಡ್ತಾನೆ. ಯಾವಾಗ ಬಂದು ಕುಚೇಲ ಮತ್ತೆ ಕೃಷ್ಣ ಇಬ್ರು ಸಹ ಗುರುಕುಲದಲ್ಲಿರ್ತಾರೆ. ಗುರುಕುಲದಲ್ಲಿ ಇರಬೇಕಾದ್ರೆ ಸ್ವಯಂ ಬಂದು ಗುರುಗಳ ಆದೇಶ ಮಾಡಿದ್ದಾರೆ, ಒಬ್ಬರು ಕಟ್ಕೆ ತಗೊಂಬರ್ಬೇಕು ಅಂತ. ಕಟ್ಕೆ ತಗೊಂಬರ್ಕ್ ಇಬ್ರು ಹೋಗಿದ್ದಾರೆ. ಇಬ್ರು ಏನ್ ಮಾಡಿದ್ದಾರೆ, ಮಳೆ ಬಂದ್ಬಿಟ್ಟಿದೆ. ಮಳೆ ಬಂದಾಗ ಏನಾಗಿದೆ, ಒಂದ್ ಮರದ ಮೇಲೆ ಹತ್ತು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನೋ ಇಬ್ರು ಒಬ್ರಿಗೊಬ್ರು ಕೈ ಬಿಟ್ಟಿಲ್ಲ, ಆದ್ರೆ ಗುರುಗಳು ಹೇಳಿದಂತ ಸೌದೆನೂ ಸಹ ಕೈಯಲ್ಲಿ ಇಟ್ಕೊಂಡೇ ಕೂತಿದ್ದಾರೆ. ಬೆಳಿಗ್ಗೆ ಆಗುತ್ತೆ, ಗುರುಗಳೇ ಹುಡ್ಕೊಂಡು ಹೋಗ್ತಾರೆ ಕಾಡಿನಲ್ಲಿ ಹುಡ್ಕೊಂಡು ಹೋದಾಗ ಗುರುಗಳು ನೋಡ್ತಾರೆ. ಇಬ್ರು ಸಹ ಅವ್ರ ಸೇವೆನೂ ಸಹ ಮಾಡಿದ್ದಾರೆ, ಹುಷಾರಿಗೂ ಸಹ ಇದ್ದಾರೆ. ಏನ್ ಮಾಡ್ತಾರೆ, ಇಬ್ರಿಗೂ ಸಹ ಆಶೀರ್ವಾದ ಮಾಡ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ, ನಾನು ಕಲಿಸಿದಂತ ಜ್ಞಾನ ನಿಮ್ಗೆ ಉಪಯೋಗ ಬರಲಿ, ನೀವು ಯಾವಾಗಲೂ ಸಹ ತೃಪ್ತರಾಗಿರ್ತೀರಾ ಅಂತ ಆಶೀರ್ವಾದ ಮಾಡ್ತಾರೆ. ಜೀವನದಲ್ಲಿ ತೃಪ್ತವಾಗಿರೋದು ತುಂಬಾನೇ ಮುಖ್ಯ. ಏನಿಂದಲ್ಲ, ಏನಿಲ್ಲ ಅಂದ್ರೂ ಸಹ ನಾವು ತೃಪ್ತಿಯಾಗಿರ್ಬೇಕು. ನಾವು ಎಲ್ಲ ಇದ್ರೂ ಸಹ ನಾವೇನು ತೃಪ್ತಿಯಾಗೇ ಇರೋದು. ಇನ್ನೊಂದು ಸ್ವಲ್ಪ ಮಾಡಬೇಕಾಗಿತ್ತು, ಇನ್ನೊಂದು ಮನೆ ತಗೊಳ್ಳೋಣ, ಇನ್ನೊಂದು ಸ್ವಲ್ಪ ಸಂಪಾದನೆ ಮಾಡೋಣ ಅಂತ. ತೃಪ್ತಿ ಜೀವನದಲ್ಲಿ ಏನಿಲ್ಲ, ತೃಪ್ತಿ ಅನ್ನೋದೇ ಇಲ್ಲ ನಮ್ಗೆ. ಓಕೆ, ಯಾವಾಗ ನಮಗೆ ತೃಪ್ತಿ ಅನ್ನೋದಿರುತ್ತೆ ಅವಾಗ ಏನಾಗುತ್ತೆ, ಭಗವಂತನ ಭಕ್ತಿ ಮಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಈಗ ಭಗವಂತನ ಭಕ್ತಿ ತೃಪ್ತಿ ಅನ್ನೋದಿರುತ್ತೆ. ಆಗ ಭಗವಂತ ಏನ್ ಮಾಡ್ತಾನೆ, ಇನ್ನೂ ಹೆಚ್ಚಾಗಿ ಕೊಡ್ತಾನೆ. ನಾವು 1 ಪಟ್ಟು ಮಾಡಿದ್ರೆ ನಮ್ಗೆ 10 ಪಟ್ಟು ರಿಟರ್ನ್ ಕೊಡ್ತಾನೆ. ಯಾವಾಗ ಭಗವಂತ, ಈಗ ನಾವೇ ನಮ್ಮ ಮಕ್ಕಳಿಗೆ ಒಂದು 10 ಚಾಕ್ಲೇಟ್ ಕೊಡಿಸಿದ್ರೆ, 1 ಚಾಕ್ಲೇಟ್ ಅವ್ನು ನಮ್ಗೆ ರಿಟರ್ನ್ ಕೊಟ್ರೆ, ಅಪ್ಪ ನೀನು ಒಂದು ತಗೊಳಪ್ಪ ಅಂತ ರಿಟರ್ನ್ ಕೊಟ್ಟರೆ ಎಷ್ಟು ಸಂತೋಷ ಆಗುತ್ತೆ. ಹಂಗೆ ಭಗವಂತನು ಸಹ ನಮ್ಗೆ ಏನ್ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಎಲ್ಲಾನು ಕೊಡ್ತಾನೆ. ಯಾವಾಗ ಒಂದು ಸೇವೆಗೆ ಅಂತ ನಾವು ಉಪಯೋಗಿಸ್ತೀವಿ ಏನಾಗುತ್ತೆ,
ನಮ್ಗೆ ಇನ್ನೂ ಹತ್ಬಿಟ್ಟು ಏನ್ ಮಾಡ್ತಾನೆ ಕೊಡ್ತಾನೆ. ಸೊ ಹೀಗೆ ಭಗವಂತ ಸಕಲ ಐಶ್ವರ್ಯಗಳನ್ನು ಸಹ ಭಕ್ತರಿಗೆ ಬಂದು ಕೊಡ್ತಾನೆ. ಆದ್ರೆ ಭಕ್ತರು ಅದನ್ನು ಸಹ ಏನೋ ಇಷ್ಟಪಡ್ತಾರೆ. ಯಾವಾಗ ಬಂದು ಖುಷಿಯೆಲ್ಲ ಬಂದು ಬರ್ತಾರೆ ಭಗವಂತನಿಂದ ಕೃಷ್ಣನ ಹತ್ರ ಕೇಳಬೇಕು ಅವರು, ಅದ್ರ ಕೇಳೋದಿಲ್ಲ. ಅದ್ರ ಕೃಷ್ಣ ಮಾತ್ರ ಅವನಿಗೆ ಎಲ್ಲಾನು ಕೊಡ್ತಾರೆ. ಹೀಗೆ ಭಗವಂತನ ಭಕ್ತರು ಏನ್ ಹೇಳಬೇಕು, ಭಗವಂತನ ಹತ್ರ ಭಕ್ತಿ ಮಾತ್ರ ಬೇಡಬೇಕು. ಓಕೆ, ಸೊ ಹೇಗೆ ಭಕ್ತಿರ್ತಾರೆ ಅಂದ್ರೆ ಫೇಮಸ್ ಶ್ಲೋಕ ತಲೆಯಲ್ಲಿ ಮಾಡ್ತಾರೆ. ಓಕೆ, ಸೊ ಭಕ್ತರು ಬಂದು ಅನ್ಯಾಭಿಹಿತ ಶೂನ್ಯಂ ಜ್ಞಾನ ಕರ್ಮ ಆಧಾರಭೂತ ಅನುಕೂಲೇನ ಕೃಷ್ಣನ ಭಕ್ತಿ ಉತ್ತಮ. ಅನ್ಯ ಅಭಿಹಿತ ಶೂನ್ಯ ಭಕ್ತಿ ಹೇಗೆ ಮಾಡಬೇಕು ಅಂದ್ರೆ ಯಾವುದೇ ಆಸೆ ಇಟ್ಕೊಳ್ದಂಗೆ ಮಾಡಬೇಕು. ಇಷ್ಟೊಂದೆಲ್ಲ ಸೇವೆ ಮಾಡ್ತಾ ಇದ್ದೀವಿ, ದೇವ್ರ ಕೊಂಡೇ ಇಲ್ವಾ ನನಗೆ ಕಷ್ಟ ಕೊಡ್ತಾನೆ ಯಾಕೋ ಅಂತ ಬರ್ತಾರೆ. ಅನ್ಯಾಭಿಹಿತ ಶೂನ್ಯ ಜ್ಞಾನ ಕರ್ಮ ಅನಾವೃತ. ಏನು ನಮ್ಮ ಜ್ಞಾನ ಸೇವೆ ಏನಿದೆ ಭಗವಂತನ ಸೇವೆಯನ್ನು ಉಪಯೋಗಿಸ್ಬೇಕು. ಏನಿದೆ ಜ್ಞಾನ ಮತ್ತು ಶಕ್ತಿನ ಯಾರು ಸೇವೆ ಉಪಯೋಗಿಸ್ಬೇಕು, ಭಗವಂತನ ಸೇವೆಯನ್ನು ಉಪಯೋಗಿಸ್ಬಿಟ್ಟು ಏನ್ ಮಾಡ್ಬೇಕು ನಾವು ಅನ್ಯಾಭಿಹಿತ ಶೂನ್ಯ ಜ್ಞಾನ ಕರ್ಮ ಅನಾಹುತ ಅನುಕೂಲೇನ ಕೃಷ್ಣನ ಭಕ್ತಿ ಉತ್ತಮ. ಅಂತ ಭಕ್ತಿ ಬಂದು ತುಂಬಾ ಶ್ರೇಷ್ಠವಾದದ್ದು. ಓಕೆ, ಹೀಗೆ ಭಕ್ತರು ಸಹ ಏನೋ ಯಾವುದೇ ರೀತಿ ಒಂದು ಅನ್ಯಾಭಿಹಿತ ಆಶೆ ಇಟ್ಕೊಳ್ದಲೆ ಭಗವಂತನ ತೃಪ್ತಿಗೋಸ್ಕರ ನಾವು ಯಾವಾಗ ಭಕ್ತಿ ಮಾಡ್ತೀವಿ ಅದು ಭಗವಂತನಿಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಏನ್ ಮಾಡ್ತಾವೆ, ಕೇಳಿದ್ರು ಕೊಡ್ತಾರೆ, ಕೊಟ್ಬಿಟ್ಟು ನೀನು ಅವತ್ತು ಅಷ್ಟೇ ಕೇಳಿದಿರ್ತಾನೆ, ನಾನು ಕೊಟ್ಟಿದ್ದೀನಿ ತಾನೆ, ನನಗೂ ನಿನ್ಗೆ ಅಷ್ಟೇ ಸಂಬಂಧ ಇರೋದು. ಆದ್ರೆ ಭಕ್ತರು ಯಾವಾಗ ಕೇಳಿದ್ರೆ ಸೇವೆ ಮಾಡ್ತಾರೆ ಅವಾಗ ಭಗವಂತ ಯೋಚನೆ ಮಾಡ್ತಾರೆ, ನನ್ನ ಭಕ್ತ ಏನು ಕೇಳ್ತಾರ, ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ಭಗವಂತನ ಸಹಾಯ ಮಾಡ್ತಾ ಇರ್ತಾರೆ. ಓಕೆ, ಸೊ ಹೀಗೆ ಜಪ ಜಪ ಜೀವಹೇ ಕೃಷ್ಣ ಮಂತ್ರ ಜಪ ಜಪ ಸತತ ಜನ್ಮ ಸಾಫಲ್ಯ ಮಂತ್ರ. ಭಗವಂತನ ನಾಮ ಸಂಕೀರ್ತನೆ ಬಂದು ನಮ್ಮ ಜನ್ಮ ಬಂದು ಸಾರ್ಥಕ ಮಾಡುತ್ತೆ. ಅಲ್ಲಿದೆ ನಮ್ಮನ್ನ ಇಲ್ಲಿಗೆ ಬಂದೆ ಸುಮ್ಮನೆ ಗೋಲೋಕದ ಪ್ರೇಮದರ ಹರಿನಾಮ ಸಂಕೀರ್ತನ. ಗೋಲೋಕಕ್ಕೆ ಹೋಗೋಕ್ಕೆ ಯಾವುದೇ ರೀತಿ ಫ್ಲೈಟ್ ಇಲ್ಲ. ನಾವೇನ್ ಮಾಡ್ಬೇಕು, ಹರೇ ಕೃಷ್ಣ ಹರೇ